ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. Funky Ponky Seniors, Funky Monkey Juniors, 2 gods, 1 goddess. ಎಲ್ಲ ಬರ್ತಾಯ್ತಾ? ಇಲ್ಲ. ಜಗ್ಗು ಡಾರ್ಲಿಂಗ್. ಟಚಿಂಗ್. ಓ ನೀನ್ ಅವಳ ಮಗಳ? ಪಾಪ ತಿಕ್ಕಾಯ್ತು. ಹಾಯ್ ನಂದು ಡಾ. ಏನ್ ಮಾಡಿದ್ನಪ್ಪ ಈ ಪಿಂಡ್ರಿ ಮಗ ಅಂತ ಕೇಳಕತ್ತೀರನ? ಸ್ಟೇಜ್ ಯೂಸ್ ಮಾಡ್ಕೊಂಡೆ. ಆನಂದಣ್ಣ ಎಣ್ಣೆ ಹೊಡೆದ್ಬಿಟ್ಟು ಡೈಲಾಗ್ ಮಾಡ್ತಿತ್ತು, ಡೈಲಾಗ್ ಎತ್ಕೊಳ್ಳೋಣ. ಅನ್ನಿಸ್ತಾ ಇದ್ಯಾ? ಚುಮ್ಮಾ ಅನ್ನಿಸ್ತಾ ಇದ್ಯಾ? ನಗುವಿನ ಹಬ್ಬ ಸ್ಟಾರ್ಟ್. 32 ನಂಗೆ ಕೊಟ್ಟ ಮ್ಯಾಟ್ರಿ ಯಾವ್ದಪ್ಪ? ಮೈ ಜುಳುಕಾಗಿ ಹುಳುಕದಿಂ ತುಳುಂ. ಏನು ಹೊಡಿತಾರ್ರಿ ರಕ್ಷಿತಾ ಮೇಡಮ್ ಸಾಲ್ಗಾರರು? ಅವ್ರ ಹೆಂಡ್ರು ಮಕ್ಕಳು ಸಿಟ್ಟು ಎಲ್ಲ ನಮ್ಮ್ಯಾಗ ಪೋಣಿಸ್ತಾರ ನೋಡ್ರಿ ಅವ್ರು. ಸಾರ್ವಜನಿಕ ಶೌಚಾಲಯಗಳನ್ನ ಕಾಲಿಡೋದಕ್ಕೆ ಆಗ್ತಿರಲ್ಲ, ಅಷ್ಟು ಗಬ್ಬನ ಆರ್ತಿರ್ತಾವ. ಅಂತಂದ್ರಾಗ ಒಬ್ಬೊಬ್ಬ ದುಃಖ ತೊಡ್ಕೊಂಡಿರ್ತಾವ. ಕಾಮಿಡಿ ಕಿಲಾಡಿಗಳು 4 ಸ್ಟಾರ್ಟ್ ಆಗ್ತದೆ. ಏನಾದ್ರೂ ಒಂದು ಕೆಲಸ ಕೇಳೋಣ ಅಂತೇಳಿ ಬಂದೆ. ನಾನು ಇಲ್ಲಿಗೆ ಬರದಿದ್ದರೆ ದಿವಸದ 1 ಹೊತ್ತಿನ ಊಟಕ್ಕೂ ಎಲ್ಲರ ಹತ್ರ ಭಿಕ್ಷೆ ಬೇಡಬೇಕಾಗ್ತದೆ. 10 ರೂಪಾಯಿ ಕೊಡಿ, ತಿಂಡಿಗೆ ಕೊಡಿ ಅಂತ. ಸೊ ನನ್ನನ್ನು ಈ ವೇದಿಕೆಗೆ ಕರೆಸಿದ್ದು ನನ್ನ ಹಸಿ. ಒಂದೇ ಟ್ಯಾಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮಗೆ ಡೈಲಿ ಪ್ರೊಡಕ್ಷನ್ ಅಲ್ಲಿ ಊಟ ಬಡಿಸೋ ಪುನೀತ ನಾನು ಇಲ್ಲಿಗೆ ಬರ್ಬೇಕಾರೆ ಯಾಕೆ ಕಳ್ಸಿರಿ? ನೀನು ಹೋಯ್ತೀಯ? ಇಷ್ಟು ದಿನ ಏನು ಬೇಕು, ನಮಗೆ ಏನೇನು ಬೇಡ ಎಲ್ಲ ನೀನೇ ನೋಡ್ಕೊಂತಿದ್ದೆ. ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಅಂತಂದಾಗ ಸಾಯವಷ್ಟು ಬೇಜಾರಾಗೋಗ್ಬಿಟ್ಟಿತ್ತು. ಈಗಲೇ ಅಂತವ್ರಲ್ಲ ಮದುವೆ ಮಾಡಿಕೊಟ್ಮೇಲೆ ಹೆಂಗಿರ್ತಾರೆ ಅಂತ ಬೇಜಾರಾಗೋಗ್ಬಿಟ್ಟಿತ್ತು. ಈಗ ನಾವೆಲ್ಲ ಇದ್ದೀವಿ ಅಂತ ಅಂದಾಗ ಅವರು ಇಷ್ಟೊಂದು ಹೊಡ್ಕೊಟ್ಬು ನಮಗೋಸ್ಕರ ಐತಲ್ಲ ಅಂತ ಸಖತ್ ಖುಷಿ ಪಡ್ತಾರೆ ಅವರು. ಮೊದ್ಲ ನಾವು ಉತ್ತರ ಕರ್ನಾಟಕದವ್ರಿ, ನಮಗ್ ಸಮಸ್ಯೆ ಅಂದ್ಕೂಲೆ ತಲೆ ಕೆಟ್ಟು ಬಿಡತ್ರಿ. ಹುಸ್ತೊಳೆ ಮಕ್ಕಳ್ರಿ ನಾವ. ನಮ್ಮ ಮಾತು ನಾವ ಕೇಳಂಗಿಲ್ರಿ, ಮಂದಿ ಮಾತು ಕೇಳ್ತೀವ್ರಿ. ಮತ್ತೆ ನಗಿಸ್ತಾ ಇರೋಣ, ನಗ್ತಾ ಇರೋಣ. ಬಕೆಟ್ ಇಡುವುದನ್ನ ಬಿಡೋಣ, ಹಿಡಿದ್ರೆ ಡ್ರಮ್ಮೇ ಹಿಡಿಯೋಣ. ಕೆಲವು ಸ್ವೀಟ್ಗಳಿಗೆ ರಾಜ ಅಂತ ಕರೀತಾರೆ, ಹಾಗೆ ನಮ್ಮ ಶೋಸ್ಗಳಿಗೆ ಈ ಪ್ರೋಗ್ರಾಮು ರಾಜ ಇದ್ದಂಗೆ. ಈ ಸೆಲೆಕ್ಷನ್ ಮಾಡಿದ ಜಿ ತಂಡಕ್ಕೆ ನನ್ನ ನಮಸ್ಕಾರನಪ್ಪ. ಈ ಸೀಸನ್ ಸೂಪರ್ ಸೀಸನ್ ಆಫ್ ಕಾಮಿಡಿ. ಸ್ಮೈಲ್ ಪ್ಲೀಸ್. ಸ್ಮೈಲ್ ಪ್ಲೀಸ್. ನಕ್ಕು ಮುತ್ತುದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದೊಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್ ಮಹಾ ಸಂಚಿಕೆ. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶ್ರೀಕೃಷ್ಣ ಘೀ ಗೋಲ್ಡ್ ವಿನ್ನರ್, ಟೆಕ್ಸ್ಟೈಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನೋಡಿ, ನಗೋದೇ ಸ್ವರ್ಗ, ಅಳೋದೇ ನರ್ಕ ಅನ್ನೋದು ಎಲ್ರಿಗೂ ಗೊತ್ತಿರೋಂತ ಮಾತು. ನಗ್ನಗ್ತಾ ಇದ್ರೆ ಆಯುಷು ವೃದ್ಧಿ ಆಗುತ್ತೆ ಅನ್ನೋ ಸತ್ಯ ಕೂಡ ಎಲ್ರಿಗೂ ಗೊತ್ತಿರೋದೇನೆ. ಮನೆಗಳನ್ನ ಕಟ್ಟೋದಕ್ಕೆ ನಗದು ಮುಖ್ಯ, ಮನಸ್ಸುಗಳನ್ನ ಕಟ್ಟೋದಕ್ಕೆ ನಗೋದು ಮುಖ್ಯ. ನಗದೇ ಇರೋರ್ನು ನಗ್ಸೋದಕ್ಕೆ ಅಂತ ನಾವು ಬಂದಿದೀವಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್ ವೇದಿಕೆಗೆ ಎಂಟ್ರಿ ಕೊಟ್ಟು ನಾವು ಬಂದಾಯ್ತು, ಇದು ನಮ್ದೇ ವೇದಿಕೆ ಅಂತ ಆಲ್ರೆಡಿ ಮುದ್ರೆ ಒತ್ತಿ ಸ್ಮೈಲ್ ಮಾಡ್ತಾ ಕೂತಿರುವಂತ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಹೊಸ ಕಿಲಾಡಿಗಳಿಗೆ ಜೋಶ್ ತುಂಬಕ್ಕೆ ಅಂತ ರೆಡಿಯಾಗಿ ಬಂದಿರೋ ನಮ್ಮ ಸೀನಿಯರ್ ಮೆಂಟರ್ಸ್, ಪಾರ್ಟಿಸಿಪೆಂಟ್ಸ್, ಕಿಲಾಡೀಸ್, ನಿಮ್ಗೂ ವೆಲ್ಕಮ್ ಟು ದಿ ಶೋ.
ನಮ್ಮ ಕಾರ್ಯಕ್ರಮದ ಮೇನ್ ಪಿಲ್ಲರ್ಸ್ ಅಂದ್ರೆ ನಮ್ಮ ತ್ರಿವಳಿ ರತ್ನಗಳನ್ನ ವೆಲ್ಕಮ್ ಮಾಡ್ಬೇಡ. ಇವರು ಆಧುನಿಕ ಕವಿ ಸಂತ, ಸಾಹಿತ್ಯದಲ್ಲೇ ಹೇಳ್ತಾರೆ ಬದುಕಿನ ವೇದಾಂತ, ಕ್ಯಾಮ್ರಾ ಹಿಂದೆ ನಿಂತ್ರೆ ಸೂಪರ್ ನಿರ್ದೇಶಕ, ಜಡ್ಜಸ್ ಪ್ಯಾನಲ್ ಅಲ್ಲಿ ಕೂತ್ರೆ ಅಷ್ಟೇ ಅಮಾಯಕ, ವಿಭಿನ್ನ ಸಿನಿಮಾಗಳ ಸ್ಟಾರ್ ಡೈರೆಕ್ಟರ್ ಅವರೇ ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ರು. ವೆಲ್ಕಮ್ ಟು ದಿ ಶೋ. ಭಟ್ರೆ, ಇದು ಹುಷಾರಾಗಿ ಇಟ್ಕೊಂಡಿದ್ದೀರಾ ಅಲ್ವಾ? ಯಾವುದು? ಅದೇ ಹೆಲ್ಮೆಟ್. ಈ ಮಳೆ ಹೊಡೆದು ಇಲ್ಲೇ ಇಟ್ಟಿದ್ದೀನಿ ಇದನ್ನ. ಅಲ್ಲ, ಅದು ಯೂಸ್ ಆಗ್ತಿದೆ ತಾನೆ ಅನ್ಬಿಟ್ಟು ಅಂತ. ಹೌದೌದು, ಕಾರಲ್ಲಿ ಒಂದಿದೆ. ಚುಮ್ಮಾ ಗಿಮ್ಮ ಎಲ್ಲ ಕಮ್ಮಿ ಆಗಿದ್ಯಾ ಹೊರಗಡೆ? ಸಾಕಷ್ಟು. ನಿನ್ನ ಈ ಒಂದು ಅದ್ಭುತ ಕಲ್ಪನೆಗೆ ಧನ್ಯವಾದ. ಎಲ್ಲಾ ಕಡೆ ಒಂದೊಂದು ಇಟ್ಬಿಟ್ಟಿದ್ದೀನಿ. ಓಕೆ, ನಮ್ಮ ಮುಂದಿನ ಜಡ್ಜ್ ನೋಡಿ, ಕತ್ಲಲ್ಲೂ ಕೂಡ ಬಾರ್ಬಿ ಡಾಲ್ ಪಿಳಿ ಪಿಳಿ ಕಂಡ್ಬಿಟ್ಟು ನೋಡೋದು ಇವ್ರ ಸ್ಟ್ರೆಂತ್. ಯಾರಿಗೆ ಬೇಜಾರಾದ್ರೂ ಸ್ವೀಟ್ ಆಗಿ ಅವ್ರ ಲೈಫ್ ಅಲ್ಲಿ ಸ್ಫೂರ್ತಿ ತುಂಬೋದು ಇವ್ರ ಪ್ರೀತಿಗಿರೋ ಸ್ಟ್ರೆಂತ್. ನಮ್ಮ ಸೆಟ್ನ ಲೇಡಿ ವಾರ್ಡನ್ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ವೆಲ್ಕಮ್ ಟು ದಿ ಶೋ. ಇವರು ಚಂದನವನದ ಹಾಸ್ಯ ದಿಗ್ಗಜ, ಕಾಮಿಡಿ ಕಿಲಾಡಿಗಳು ಶೋನ ಅಗ್ರಜ, ಮಾತಲ್ಲೇ ಖುಷಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಮಜಾ. ನಮ್ಮೆಲ್ಲ ಪ್ರೀತಿಯಿಂದ ಚಪ್ಪಾಳೆ ಸ್ವಾಗತಿಸೋಣ ರಾಯರ ಪ್ರೀತಿಯ ಸೇವಕ, ನವರಸ ನಾಯಕ, ನಮ್ಮ ಸೆಟ್ನ ಪ್ರಿನ್ಸಿಪಲ್ ಕಾಮಿಡಿ ಕಿಂಗ್ ಜಗಣ. ವೆಲ್ಕಮ್ ಅಣ್ಣ. ಗ್ರ್ಯಾಂಡ್ ಪ್ರೀಮಿಯರ್ ಸಂಚಿಕೆ ಬಗ್ಗೆ ಎಲ್ಲಾ ಕಡೆಯಿಂದ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಗೆ ಕರ್ನಾಟಕ ಅಲ್ಲದೆ ಹೊರದೇಶದಲ್ಲಿ ತುಂಬಾ ಫ್ಯಾನ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಿಮ್ಗೆ ಏನ್ ಸಿಕ್ಕಂತ ಪ್ರತಿಕ್ರಿಯೆ ಏನಣ್ಣ ಫಸ್ಟ್ ವೀಕ್ ಎಪಿಸೋಡ್? ನನಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಾನು ಸ್ಕ್ರಾಲ್ ಮಾಡಿ ನೋಡ್ತಾನೆ ಇದ್ರೆ ಎಲ್ಲರೂ ನಾವು ಕಾಯ್ತಾ ಇದ್ವಿ ವಿ ಆರ್ ಸೋ ಹ್ಯಾಪಿ, ಈಸ್ ಬ್ಯಾಕ್ ಅಂತ ಎಲ್ಲ ಹಾಕ್ತಿದ್ದಾರೆ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಆಮೇಲೆ ನಗು ಅನ್ನೋದಿದೆಯಲ್ಲ, ಇಟ್ಸ್ ಒನ್ ಆಫ್ ದಿ ಬೆಸ್ಟ್. ಮೇಲ್ಗಡೆ ನಗ್ತಾರಲ್ಲ ಅದು ಒಂದು ಆರ್ಟಿಫಿಷಿಯಲ್ ನಗು, ಒಳಗಡೆ ನಗ್ತಾರಲ್ಲ ಅದು ಬ್ರಹ್ಮಾನಂದವಾದಂತ ನಗು ಅದು. ಸೊ ಎಂಥ ನಗುವಿನ ವೇದಿಕೆ ಇದು ಅಂದ್ರೆ ಮಾತಾಡೋದೇ ಬೇಕಾಗಿಲ್ಲ. ಕೆಲವು ಸ್ವೀಟ್ಗಳಿಗೆ ರಾಜ ಅಂತ ಕರೀತಾರೆ, ಹಾಗೆ ನಮ್ಮ ಶೋಸ್ಗಳಿಗೆ ಈ ಪ್ರೋಗ್ರಾಮು ರಾಜ ಇದ್ದಂಗೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಿಲಾಡಿಗಳು ಬಂದಾಯ್ತು, ಲವ್ಲಿ ಜಡ್ಜಸ್ ಬಂದಾಯ್ತು. ಹಾಗೆ ಇವತ್ತು ಮಹಾ ಸಂಚಿಕೆ ನಡೀತಾ ಇದೆ ಅಂದ್ರೆ ಕೇಳಬೇಕೇನ್ರಿ, ನಗುವಿನ ಕಿಕ್ ಕೊಡೋದಕ್ಕೆ ಪಟಾಕಿ ತರ ನಮ್ಮ ಕಿಲಾಡಿಗಳು ರೆಡಿ ಇದ್ದಾರೆ. ಇಡೀ ಕನ್ನಡಿಗರ ಆಶೀರ್ವಾದ ನಮ್ಮ ಕಿಲಾಡಿಗಳ ಮೇಲೆ ಇರಬೇಕಾದ್ರೆ ಚಿಂದಿ ಉಡಾಯಿಸ್ತಾ ಶುರು ಮಾಡೋಣ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್ ಮಹಾ ಸಂಚಿಕೆ. ಸೊ ಇಂದಿನ ಮಹಾ ಸಂಚಿಕೆಯ ಮೊದಲನೇ ಕಿಲಾಡಿನ ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆ ಸ್ವಾಗತಿಸಿ ಹಾಸನ ಜಿಲ್ಲೆಯ ಮಂಜುಳಾ ಅವ್ರನ್ನ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಳಗಿ ನೋಡು, ಈ ಮಾಲು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಜಗ್ಗು ಡಾರ್ಲಿಂಗ್, ಐತರಿ ಲಕಡಿ ಪಕಡಿ ಜುಮ್ಮ, ಲವ್ 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 ಟಚಿಂಗ್ 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 ಟಚಿಂಗ್. ರೀ, ಏನು ಅಂದ್ರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲಿ ನೋಡ್ರಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೊಸಿ ಅಲ್ಲಿ ನೋಡಿ. ಟಚಿಂಗ್ 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 ಟಚಿಂಗ್. ಈಗ ಗೊತ್ತಾಯ್ತಾ ನಾನು ಯಾರು ಅಂತವಾ? ಓ, ನೀನ್ ಅವಳ ಮಗಳ? ಡಾರ್ಲಿಂಗ್, ನೀವೇನ್ ಹಿಂಗ ಅಂದ್ಬಿಟ್ರಲ್ಲ ಮಗಳು? ಯಾಕೆಂದ್ರೆ ಅದು ನಡೆದಿರೋದು 87ನೇ ಇಸ್ವಿಲಿ. ಅಂದ್ರೆ ಎಷ್ಟು ವರ್ಷ ಆಯ್ತು? 36. ಅವ ಅಮ್ಮನ್ಗೆ ಅವಾಗ ಒಂದು 25 ಇರ್ಬೋದಾ? ಎರಡು ಸೇರಿಸಿದ್ರೆ ಎಷ್ಟಾಯ್ತು? 60 ಆಲ್ಮೋಸ್ಟ್ ಆಯ್ತು. ನಮ್ದೇ 60 ಆಗೈತೆ ಅಲ್ವೇನಪ್ಪ? ಹೌದಾ? ಅಂದ್ರೆ ಅವ್ರ ಮಗಳಿರ್ಬೇಕು. ಹೇಳ್ಕಂದ, ಹೇಳಪ್ಪ. ಅಯ್ಯೋ 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 ಅಯ್ಯೋ, ನನ್ ದೇವ್ರು, ಇಷ್ಟೊಂದು ಹೊರಗೋಗ್ಬಿಟ್ಟಿದ್ದೀರಿ.
ಪರಿಮಳಕ್ಕ ಚೆನ್ನಾಗಿ ರುಚಿಯಾಗಿ ಅಡಿಗೆ ಮಾಡ್ತಾರಲ್ಲ. ಮಾಡ್ತಾರೆ. ಓ, ನನ್ನಷ್ಟು ರುಚಿಯಾಗಿ ಅಡಿಗೆ ಮಾಡಲ್ಲ ಅಂತ. ಆನಂದ ಒಳಗಡೆಯಿಂದ ಸರಿಗ್ ಲಾಕ್ ಹಾಕ್ಸೋ. ಆಯ್ತು ಬಿಡಿ, ನಾನೇ ಬಂದು ನನ್ನ ಕೈಯಾರ ರುಚಿಯಾಗಿ ಅಡಿಗೆ ಮಾಡಿ ನಿಮಗ್ ಬಡಿಸ್ತೀನಿ. ಮುಂದಕ್ಕೆ. ಓ ರಕ್ಷಿತವ, ನಮಸ್ಕಾರ. ಯಾರಪ್ಪ ಇವಳು? ಬರ್ತಿದ್ದಂಗೆ ನಿಮ್ ಜಾಗ ನಂಗೆ ಕಾಳಾಗ್ತೀವ್ನಿ ಅನ್ಕಂಡ್ರ? ಇಲ್ಲ, ನನ್ಗೆ ಅದು ಡೌಟ್ ಬಂದಿಲ್ಲ. ನಿಜವಾಗ್ಲೂ ಜಗ್ಗೇರ್ ಸರ್ ಏನಾದ್ರೂ ಮಾಡಿ ನೆನ್ಪು ಹೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ. ಮೇಡಮ್, ನನ್ನ ಈ ಗೆಟಪ್ ನೋಡಿ ಸಾಫ್ಟ್ವೇರ್ ಕಂಪ್ನಿ MD ಅನ್ಕಂಡ್ರ? ನಾನು ಏನ್ ಹೇಳ್ಬೇಕು? ಹೂ ಹೇಳ್ಬೇಕಾ ಇಲ್ಲ ಹೇಳ್ಬೇಕಾ? ನೀವ್ ಹೆಂಗ ಅನ್ಸುತ್ತೆ ಅಲ್ಲ, ನಾನು MD ಅಲ್ಲ. ಹುಸಿ ಅಲ್ಲಿ ನೋಡಿ. ಟಚಿಂಗ್ ಟಚಿಂಗ್ ಟಚಿಂಗ್. ಕೊಡೋ ಬೇಗ. ಟಚಿಂಗ್. ನೀವಾ? ನಿಮ್ಮಜ್ಜಿ, ನನಗಿಂತ ಗತಿ ಬರಬಾರ್ದಾಗಿತ್ತು. ಕೂಡೋದೊಂದೇ ನಮ್ದೆ, ಕಳಿಯೋದೊಂದೇ ನಮ್ದೆ. ಆದ್ರೆ ಅದು ಇದು ಅಂತ ನನಗೆ ಗೊತ್ತಿರ್ಲಿಲ್ವೇ. ಈಗ ಗೊತ್ತಾಯ್ತಾ ನಾನು ಯಾರು ಅಂತವ? ನಾನು MDನೇ. ಅದೇ ಮುಸ್ರೆ ಡಿಪಾರ್ಟ್ಮೆಂಟ್. ಮೇಡಮ್, ನಿಮ್ಮನೆದು ಮುಸ್ರೆ ತಿಕ್ಕದಿದ್ರೆ ಹೇಳಿ, ನಾನೇ ಬಂದು ತಿಕ್ಕೊಡ್ತೀನಿ. ಅಯ್ಯೋ, ಈ ಗಡಿ ಬಿಡಿಲಿ ನನ್ನ ಹೆಸರು ಹೇಳೋದೇ ಮರ್ತ್ಬಿಟ್ಟೆ. ಮೇಡಮ್, ನನ್ನ ಹೆಸರು ಮುನ್ಸಿಪಾಲ್ಟಿ ಮುನಿಯಮ್ಮ ಅಂತ. ಹೇಳಕ್ಕೆ ಹೊಸಿ ಕೆಡ್ತಾಗೈತೆ ಅಂತ ಹೇಳ್ಬಿಟ್ಟು ನಾನೇ ಹೊಸಿ ಮಾಡ್ರನ್ನೇ ಗಿಡ್ಕೊಬಿಟ್ಟಿವ್ನಿ. ಮುನ್ನಿ ಮುನ್ನಿ ಅಂತ. ಚೆನ್ನಾಗಿದೆ ಮುನ್ನಿ. ನೀವೇನೇ ಹೇಳಿ, ಈ ಮನೆ ಮುಸ್ರೆ ತಿಕ್ಕೋ ಕಷ್ಟ ಐತಲ್ಲ, ನನ್ ಸೌತ್ಯಾರಿಗೂ ಬೇಡ. ಆದ್ರೂ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೆ ಹೋಯ್ತಿರ್ತೀವಿ. ಈ ಅಕ್ಕಪಕ್ಕದವ್ರು ಸುಮ್ಕಿರ್ಬೇಕು ತಾನೇ. ಏನಾದ್ರೂ ಗೊತ್ತಾ ಮೇಡಮ್? ಏನೇ ಮುನಿಯಮ್ಮ ಹೋಗೋದ್ ನೋಡಿದ್ರೆ ಮುಸ್ರೆ ತಿಕ್ಕಕ್ಕೆ ಸಿಂಗಾರ ವಯ್ಯಾರ ಮಾಡ್ಕೊಂಡು ಏನ್ ಟಿಪ್ ಟಾಪ್ ಆಗಿ ಹೋಯ್ತಿಯಲ್ಲೇ ಅಂತಾರೆ. ಅಲ್ಲ ಮೇಡಮ್, ಮುಸ್ರೆ ತಿಕ್ಕದ್ರೆ ಏನಾರು ತಪ್ಪ? ಇಲ್ಲ ಅಲ್ವಾ ತಾನೆ? ಆದ್ರಿಂದ ಒತ್ತೊತ್ತಿಗಂತೂ ತನ್ನ ಸಿಕ್ತೈತೆ ಅಂದ್ಮೇಲೆ ಆ ಕೆಲಸ ಮಾಡಿದ್ರೆ ಏನ್ ತಪ್ಪು ಅಂತೀನಿ. ನಾನ್ ನಾಚಿಕೆ ಇಲ್ದಂಗೆ ಹೇಳ್ತೀನಿ, ನಾನು ಕಳ್ತನ ಮಾಡಿಲ್ಲ, ಮುಸ್ರೆ ತಿಕ್ಕಂಡಾರ ಗೌರವದಿಂದ ಜೀವನ ಮಾಡ್ತಿದ್ದೀನಿ ಅಂತ. ಏನ್ ಹೇಳ್ತೀರಾ ಮೇಡಮ್? ಮೇಡಮ್ ಹೇಳಿದ್ಮೇಲೆ ನನ್ನ ಮಗ ಏನ್ ನೋಡ್ತೀರಾ? ಮಾಡಿಲ್ಲ ಚಪ್ಪಾಳೆ. ನಿಮ್ಗೆ ಈ ಚಪ್ಪಾಳೆ ಕೇಳ್ತಿದ್ರೆ ಇನ್ನು ಒಂದಲ್ಲ 10 ಮನೆ ಬೇಕಾದ್ರೆ ಮುಸ್ರೆ ತಿಕ್ಕೋ ಶಕ್ತಿವಂತಿ ರಟ್ಗಳಿಗೆ. ಶಕ್ತಿ ಬಂದ್ರೆ ಏನ್ ಪ್ರಯೋಜನ? ಆ ಮುದ್ಕಿನ ಕಿತ್ತಾಕ್ಬಿಟ್ಲಲ್ಲ ಮೇಡಮ್. ನಮ್ಮ ಯಜಮಾನ್ ಅಮ್ಮವ್ರ ಅಮ್ಮ ಹಳೆ ಮುದ್ಕಿ ಏನಂದ್ಲು ಗೊತ್ತಾ? ಸುಬ್ಬೆ ಒಟ್ಟು ಮೂಡಿ ಇಟ್ಟು ಇನ್ನು ಕ್ಯಾಮಿಗೆ ಬರಕ್ ಗೊತ್ತಾಗಿಲ್ಲ ಇವಳಿಗೆ. ಬರ್ಲಿ ಇವತ್ತು ಇವಳು. ಇವತ್ತೇನಾರು ಬಂದ್ರೆ ಕೆಲಸಕ್ಕೆ ಎಲ್ರಾಗೊಂದು ತೀರ್ಮಾನ ಆಗಬೇಕು ಅಂತ ಬಡ್ಕೋತಾಳೆ. ಹೋಗಿದ್ದೆ ತಡ, ಒತ್ತಾಗೆ ಬಂದು ಸಾಯ್ತೇಲೆ ಅಂತಾಳೆ. ನಾನ್ ಸುಮ್ನಿದ್ನ ಕೇಳ್ದೆ ನೋಡಿ. ಕಿತ್ತಾಕ್ ಮುತ್ತಿ ನೀವು ಮಾಡೋದ್ ಮಾತ್ರ ಏನ್ ನ್ಯಾಯವಾ? ಮೇಡಮ್, ನಾವ್ ಹೆಣ್ಮಕ್ಳು ಚಿಕ್ಕವರಾಗಿದ್ದಾಗ ಗೊತ್ತಿಲ್ದವ್ರ ಹತ್ರ ಮಾತಾಡ್ಬೇಡ್ರಿ, ಗೊತ್ತಿಲ್ದವ್ರು ಏನಾರ ಪೇಪರ್ ಮಿಂಟಿ ಚಾಕ್ಲೇಟ್ ಕೊಟ್ರೆ ಇಸ್ಕೋಬೇಡ್ರಿ, ಗೊತ್ತಿಲ್ದವ್ರ ಏನಾರ ಕಣ್ ಮುಂದೆ ಬಂದ್ರೆ ಕಣ್ಣತ್ ಕೂಡ ನೋಡ್ಬೇಡ್ರಿ ಅಂತ ಹೇಳ್ತಾರಲ್ಲ. ಅದೇ ಈ ಮದುವೆ ವಿಷಯ ಬರ್ಲಿ, ಗೊತ್ತಿಲ್ದ ಇರೋರು ನಮಗ್ ಗಣ್ಣ ಕಟ್ತಾರೆ. ಗೊತ್ತಿಲ್ದ ಇರೋರ್ನ ಗಣ್ಣ ಕಟ್ಕೊಂಡಾಯ್ತು, ಅದಂಗ ಹಾಳಾಗೋಗ್ಲಿ ಬಿಡಿ. ಕಟ್ಕೊಂಡಿರೋ ಮುಂಡ ಮಗ ಹೆಂಟ ಗೊತ್ತಿದ್ದಂಗಿದ್ದಾನೆ. ಮದ್ವೆ ಆದ್ಮೇಲೆ ಎಲ್ರು ನಿಮ್ಮನಿಗೆ ಎಲ್ಲಿಗೆ ಹೋಯ್ತಾರ ಹೇಳಿ? ಓ ಸಾಧಾರಣ ಫೋನಲ್ಲಿ ನೀವು ಅತ್ತ ಮದ್ವೆ ಆಗಿದ್ರ ಅಂತ ನೋಡ್ದೆ. ಮದ್ವಣ್ಣ ಮೊದ್ಲಿಗಿತ್ತು, ನಿಮ್ಮನಿಗೆ ಎಲ್ಲಿಗೆ ಹೋಗಿದ್ರಿ? ಅವ್ರೆಲ್ಲೂ ಹೋಗ್ಲಿಲ್ಲಮ್ಮ. ಆ ಹುಡುಗಿನ ಎತ್ತಾಕೊಂಡ್ ಬರ್ತಿದ್ರಲ್ಲ, ಬಸ್ಸಲ್ಲೇ ಹನಿಮೂನ್ ಆಗೈತೆ. ಆದ್ರೆ ಈ ಮುಂಡೆ ಮಗ ನನ್ನ ಹನಿಮೂನಿಗೆ ಅಂತ ಹೇಳಿ ಕರ್ಕೊಂಡೋಗಿ ಮುಂಡೆ
ಅಪ್ಪನು ಇಲ್ಲ ಕುಂತು ಬಿಟ್ಟಾರೆ. ಮೇಡಮ್, ಯಾವ್ದೇ ಕಾರಣಕ್ಕೂ ಈ ಅಪ್ಪನ್ ನಂಬಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಇಲ್ಲವ್ವ. ನಂಬಕ್ ಹೋಗ್ಬೇಡಿ, ಸರಿಗಿಲ್ಲ ವಯ್ಯ. ಇಲ್ಲ, ಅದು ಒಳ್ಳೆಯವ್ರ ಪಾಪ, ನೋಡಕ್ ಮಾತ್ರ ಹಂಗವ್ರೆ. ನಿಮ್ ಯಜಮಾನ್ರನ್ನ ಅಷ್ಟೇ ಅವ್ರ ಜೊತೆ ಸೇರಕ್ ಬಿಡ್ಬೇಡ್ರಿ. ಅವ್ರಿಬ್ರು ಸೇರ್ ನನ್ ಮನೆನೇ ಹಾಳು ಮಾಡ್ಬಿಟ್ಟಾರ. ಅದಕ್ಕೆ ಬಿಡ್ಬೇಡಿ ಅಂತ ಹೇಳ್ತಾರದು ನಿಮ್ಗೆ. ಏನ್ ಮಾಡಿಲ್ಲ ಅಂತ ಕೇಳಿ ಅಯ್ಯಪ್ಪ. ಅಯ್ಯೋ, ನನಗೆ ಹೇಳ್ತೀಯ? ನಂದೇ 100 ಕತೆ ಇದೆ ನಿನಗೆ ಹೇಳಕ್ಕೆ. ಹ್ಞೂ ಮೇಡಮ್. ಅಂದ್ರೆ ನೀನ್ ಹೇಳೋದೇನು ಅಂದ್ರೆ ಅವ್ರು ಏನೇನೋ ಮಾಡವ್ರೆ, ನೀನ್ ಚೇರ್ ಹಾಕೊಂಡ್ ಕೂತ್ಕೊಂಡು ನೋಡಿರೋ ತರ ಹೇಳ್ತಾ ಇದ್ಯಾ. ಊರಲ್ಲಿರೋ ಕುಡುಕರಿಗೆಲ್ಲ ಏನ್ ಒಸಿ ಆಡ ಬರ್ದವ್ರೆ, ಅವ್ರೆಲ್ಲ ಇವ್ರ ಫ್ಯಾನು. ನನ್ನ ಗಂಡನವೇ ಇವ್ರ ದೊಡ್ಡ ಫ್ಯಾನು. ಇವ್ರದು ಖಾಲಿ ಕೊಟ್ರು ಬಂದ್ರೆ ಸಾಕು ಅಲ್ಲಾಡಿಸ್ಕೆ ನಿಂತ್ಕೋತಾರೆ. ಬಾಟ್ಲಿನ ಅಲ್ಲಾಡ್ಸ್ಕೊಂಡ್ ಬಂದು ನಿಂತ್ಕೊಂತಿದ್ದಂಗೆ ಡರ್ಲಿಂಗ ಕೊಟ್ರು ತಂದಿದ್ದಿಲ್ಲಮ್ಮ. ಇದ್ರ ಡರ್ಲಿಂಗ ಒಂದ್ ಕೆಲ್ಸ ಮಾಡು, ಚಪ್ಪಲಿ ಬಿಚ್ಬಿಡು, ಇನ್ನೂ ಚೆನ್ನಾಗ್ ಮಾಡ್ತೀಯ. ಬಿಟ್ರೆ ಹಂಗೆ ಈಗ ನೋಡು, ಟೈಟ್ ಆಗಿ ಬಂದು ನಾನು ಡಾರ್ಲಿಂಗ ಕೊಟ್ರು ತಂದಿದ್ದೇನೆ. ಬಿಳಿಯಮ್ಮ, ಬಿಳಿಯಮ್ಮ ಕೊಟ್ರು ಡಾರ್ಲಿಂಗ. ಉಪ್ಪಿನಕಾಯಿ ತಗೊಬರ್ರಮ್ಮ, ತಗೊಬರ್ರಾಗ ಆಗ್ಲಿಲ್ಲ ಅಂದ್ರೆ ಮನೆಯಿಂದ ಕೆಟ್ಟ ಅಂತಾನೆ ಮೇಡಮ್. ನಾನ್ ಬಿಟ್ನಾ ಹೇಳ್ದ ನೋಡಿ ರೀ. ಕ್ವಾಟ್ರ್ ಹೊಡೆದ್ರೆ ಮಣ್ಕಲ್ ಗಂಟ ಮಾತ್ರ ನಶೆ. ಅದೇ ಫುಲ್ ಬಾಟ್ಲು ಹೊಡೆದ್ರೆ ಕಿಕ್ಕು ತಲೆಗೇರ್ಬೇಕು, ತಲೆ ಗಿರ್ ಅನ್ಬೇಕು, ಕಣ್ಣು ಮುಂದಾಗ್ಬೇಕು, ನಾಲ್ಕು ಬಾಗಲ್ಲ ಬಂದು ಹುಡ್ಕಾಡ್ಬೇಕು, ಈ ಹೆಂಡತಿನ ಬಂದು ತಡ್ಕಾಡ್ಬೇಕು ಅಂತ ಹೇಳಿ ಹಿಂಗ್ ತಿರುಗ್ತೀನಿ. 90 ಹೊಡ್ಕೊಂಡು ಪಲ್ಟಿ ಹೊಡೆದವನೇ ಮೇಡಮ್. ಬೀಳ ಸಾಯಂಕಾಲ ಹೊತ್ತು ಮುಳುಗದೆ ತಡ. 7:00ವರೆಗೆ ತುಟಿ ಒಣಗತ್ತೆ, ಏನು ಮಾಡೋಣ ಅಂತ ಕುಡ್ತಾ ಕುತ್ಕೊತಾನೆ ಮೇಡಮ್. ಇವನ್ ಅದೇ ಮೇಲೆ ಮೊನ್ನೆಳಿಯ ಇವನ್ ಹತ್ತೋದನ್ ಹಿತ್ತು ಬರ್ದಂಗಾಗ ಹುಡುಗ ಸಿಡ್ಲು ಮಿಂಚು ಬಂದು ಕರೆಂಟ್ ಇಲ್ದರೆ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಓನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ, ನಾನು ಬಾರು ಮುಂದೆಯ ನಿಂತಿರುವೆ, ಫೋನು ಇಲ್ಲ. ತಿರ್ಗಾ ಅಲ್ಲೇ ಕುಡ್ಕ ಕುತ್ಕತಾನೆ ಮೇಡಮ್. ಇವನ್ ಜಡಗ್ ಮಜ್ಗೆಲ್ ಔಷಧಿ ಕೊಡ, ಇವನ್ ಹುಲ್ಡ್ ಉಸಿರು ಸಿಕ್ಕ, ಇವನ್ ರಾಶಿ ಗುಡ್ಡು ತಡ ಊತ್ ಬರ, ಕಳ್ಳಿ ಗುಡ್ಡು ತಡ ಹೆಮಿಕ್ ಬರ. ನಾನು ಕುಡ್ದು ಹಾಳಾಗೋಗಿರೋ ಸಾಕು ನೀನು ಮುಂಡೆ ಮಗ್ನೆ, ಬಾರ ಮನೆಗೆ ಹೋಗೋಣ ಅಂತ ಕರೆದ್ರೆ ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗಿಲು ತೆಗಿಯೋದಿಲ್ಲ, ಇಲ್ಲ 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 ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ, ಇಲ್ಲ ನಾವು ಮನೆಗೆ ಹೋಗೋದಿಲ್ಲ. ಸತ್ಯ ನಾನು ಕಾಣ್ದಲ್ಲ ಅಲ್ಲೇ ಕುತ್ಕತಾನೆ ಮೇಡಮ್. ಇವನ್ ಜಡಗ್ ಮದ್ಗೆಲ್ ಔಷಧಿ ಕೊಡ, ಇವನ್ ಜೋನಮಕ್ ನನ್ ಮೆಟ್ ಹಳೆ ಸಿಗಾಕ. ಅಲ್ಲ ಮೇಡಮ್, ಕುಡ್ದು ಹಾಳಾಗೋಗಿರೋ ಸಾಕು, ಕಂಡು ಪೂರ್ತಿ ಕುಡ್ದಿರೋದು ಹಿಡಿದ ಮೇಲೆ ಮನೆ ಊಟಕ್ಕೆ ಬರ್ತಾರೆ ಅಂತ ಓದೆ ಬರ್ತಾರೇನೆ. ಬಿರ್ನೆ ಎದ್ದುಬಿಟ್ಟು ಗಾಳಿಪಟ್ಟಟ್ಟು ಸಿನಿಮಾಗ ಹೋಗ್ಯವನೆ ಮೇಡಮ್. ಅದೇ ತಾಕಿಸ್ತಕ್ಕೆ ಈ ಭಟ್ರು ಅಲ್ಲಿಗೆ ಬರೋದ. ಅದ್ಯಾರೋ ಪುಣ್ಯಾತ್ಮ ಬರ್ತಿದ್ದಂಗೆಯ ಈ ಅಪ್ಪಗೆ ಲಿಫ್ಟ್ ನೀನ್ ಈ ಕತೆ ಹೇಳಕ್ಕೆ ಹೇಳಿದ್ ಕೇಳಿ ಆ ಲಿಪ್ಕಿಸ್ ಹೊಡೆದವನೇ ನಿನ್ ಗಂಡ ಅನ್ಕೊಂಡಿದ್ದೆ ಎಷ್ಟೊತ್ತು ನಾನು. ಇಲ್ಲ, ಪಕ್ಕದಲ್ಲಿ ಇದ್ನಲ್ಲ ಅವನೇ ನನ್ನ ಗಂಡ. ಕೊಡ್ತಿದ್ದಂಗೆ ಅವನು ಅಯ್ಯಯ್ಯ ನಾನು ಕೊಡ್ಬೇಕಾಗಿರೋ ಕಿಸ್ನ ಇವನೇ ಅವನ ಕೊಡ್ಬಿಟ್ಟಲ್ಲಪ್ಪ ಅನ್ನೋ ಫೀಲಿಂಗಿಗೆ ದೊಡ್ಡ ಕುಡ್ಕ ಆಗ್ಬಿಟ್ಟಾರೆ ಮೇಡಮ್. ಬಗ್ನೆ ಪ್ರೇಮಿತ ನಾನು ಇಷ್ಟು ಕತೆನ ನಾನು ಯಾರ ಹತ್ರ ಹೇಳೋಣ ಅಂತ ಹೋಗಿ ಆ ಮುದ್ಕಿ ಹತ್ರ ಹೇಳ್ದೆ. ಅಕ್ಕ ಮುದ್ಕಿ ಏನಂತಂದ್ಲು ಗೊತ್ತಾ ಮೇಡಮ್? ಸುಬ್ಬಿ ಕಟ್ಟ ಅಂತ ಹೇಳಿ ನನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕ್ಬೇಕು ಅಂತ ಮಾಡಿದೀಯನೆ. ಇನ್ನೊಂದು ಗಳಿಗೆನು ನೀನು ಈ ಮನೇಲಿ ಕಾಲೂರು ನಿಲ್ಲಂಗಿಲ್ಲ. ಜಾಗ ಖಾಲಿ ಮಾಡ್ತಾರು ನೀನು. ಇಲ್ಲಿಂದ ನಡೀತಾರ ನಿನ್ ಚಿಕಾಡಿ ಎತ್ತಾರು ಕೆಲಸದಿಂದ ಕಿತ್ತಾಕ್ಬಿಟ್ಲು ಮೇಡಮ್.
ಅಣ್ಣ ಕಂಡವ್ರ ಮನೆ ಕತೆ ಕೇಳೋದು ಅಂತಂದ್ರೆ ಇಷ್ಟ ಅಲ್ವಾ? ನಾನಂತ ಹೇಳಿಲ್ಲ, ನಮ್ ಜಗ್ಗು ಡರ್ಲಿಂಗ್ ಯಾವಾಗ್ಲೂ ಹೇಳ್ತಿರ್ತಾರೆ. ಆಯ್ತಾ, ಮುಗಿತಾ? ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಹಾಸನದ ಮಂಜುಳಾ ಅವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿಕೊಂಡು ಈ ಮಟ್ಟಿಗೆ ಒಂದು ಪ್ರತಿಭೆ, ಯಾವುದೋ ನಟನೆ ತರಬೇತಿ ಇಲ್ಲದೆ, ಎಲ್ಲೋ ಕ್ಲಾಸ್ಗೆ ಹೋಗದೆ, ಟಿವಿಯಲ್ಲೇ ನೋಡಿ ಅಬ್ಸರ್ವೇಷನ್ ಮಾಡ್ತಾ ಈ ವೇದಿಕೆಗೆ ಇವತ್ತು ಬಂದು ತಲುಪಿದ್ದಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಅಚೀವ್ಮೆಂಟ್. ಅಣ್ಣ ಹೇಳಿ. ಅವಳನ್ನ ಕರೆಕ್ಟಾಗಿ ಟ್ಯೂನ್ ಅಪ್ ಮಾಡಿದ್ರೆ 9 innings ಹೇಳಿ ಹೊಡಿತಾಳೆ, ಗ್ಯಾರಂಟಿ. ಕಾರಣ ಏನು ಅಂದ್ರೆ ಗ್ರಾಮಿ ಸ್ಟೈಲು ಅಷ್ಟು ಸುಲಭವಾಗಿ ಬರೋದಿಲ್ಲ. ಎಲ್ಲರೂ ಫಸ್ಟ್ ಕ್ಲಾಸ್ ಮಾತಾಡ್ತಾರೆ. ಟೈಮಿಂಗ್ ಸೆನ್ಸ್ ಇದೆ. ಮಧ್ಯ ಪಾಪ ಸ್ಕಿಡ್ ಆಗ್ತಾ ಇದ್ದು ಅಂತ ಸ್ಲಿಪ್ಪರ್ ತೆಗಿ ಅಂದೆ, ಆಕ್ಟ್ ಮಾಡ್ತಾನೆ ತೆಗೆದು. ಸಿ ದಟ್ ಈಸ್ ದಿ ಟ್ಯಾಲೆಂಟ್ ಆಫ್ ಅನ್ ಆಕ್ಟರ್. ಇನ್ಬಾರ್ನ್ ಟ್ಯಾಲೆಂಟ್ ಇದೆ. ಅವಳು ಬೈ ಬರ್ತೆ ಅವಳು ಕಲಾವಿದೆ, ಅವಕಾಶ ಸಿಕ್ಕಿಲ್ಲ ಅಂತ ಕಾಣುತ್ತೆ. ಈಗ ಕರೆಕ್ಟ್ ವೇದಿಕೆ ಸಿಕ್ಕಿದ್ದೀನಿ ನಾನು. ಈ ಎಪಿಸೋಡಲ್ಲಿ ಬಹಳ ಮೆಚ್ಚಿದೆ. ನೀನು ಬೆಸ್ಟ್, ಎಕ್ಸ್ಟ್ರಾರ್ಡನರಿಯಾಗಿ ಆ್ಯಕ್ಟ್ ಮಾಡಿದ್ಯಾ. ಗಾಡ್ ಬ್ಲೆಸ್ ಯು. ನೀವು ಏನ್ ಮಾಡ್ಕೊಂಡಿದ್ದೀರಿ? ನಾನು ಜಾಕಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೋತಿದ್ದೆ ಸರ್, ಹಾಸನದಲ್ಲಿ. ಇದು ಆಕ್ಟಿಂಗ್ ಎಲ್ಲ ಬ್ಯಾಕ್ ಡ್ರಾಪ್ ಏನು ನಿಮ್ದು? ಎಲ್ಲಿ ಕಲ್ತ್ಕೊಂಡ್ರೆ? ಇಲ್ಲ ಸರ್, ನಂಗೆ ಏನು ಗೊತ್ತಿಲ್ಲ. ನಂಗೆ ಯಾವ ಆಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ, ಸ್ಕೂಲ್ ಎಲ್ಲೂ ಯಾವ ಸ್ಟೇಜ್ ಡ್ರಾಮಾ ಗಿಮಾ ಎಲ್ಲ ಮಾಡಿಲ್ಲ? ಇಲ್ಲ ಇಲ್ಲ, ಯಾವುದನ್ನು ಮಾಡಿಲ್ಲ. ಇದೆ ಡೈರೆಕ್ಟ್ ಆಗಿ ಇಲ್ಲೇ ಬಂದಿರೋದು ನೀವು? ಇಲ್ಲೇ ಬಂದಿರೋದು. ಹೆಂಗ್ ಸೆಲೆಕ್ಟ್ ಆದ್ರಿ ನೀವು? ಆಕ್ಟಿಂಗ್ ಮಾಡಿ ಸೆಲೆಕ್ಟ್ ಆಗ್ಬಿಟ್ರಾ? ಇಲ್ಲ, ನಾನು ಆಡಿಷನ್ ಅಂತ ನೋಡಿದೆ. ರೋಡಲ್ಲಿ ವ್ಯಾನಲ್ಲಿ ನಾವು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾರೆ ಅಲ್ಲಿ ರೋಡ್ ಸೈಡಲ್ಲಿ ಹಾಸನಲ್ಲೆಲ್ಲ ಹಾಕಿದ್ರು ಆಡಿಷನ್ ಕಾಮಿಡಿ ಕಿಲಾಡಿಗಳು ಅಂತ. ಸೊ ನಿಮ್ಮ ಮನೆಯಲ್ಲೆಲ್ಲ ಒಪ್ಪಿದ್ರಾ? ಇಲ್ಲ, ಒಪ್ಕೊಂಡ್ರ ಸರ್. ಎಷ್ಟು ಬರ್ತದೆ ಸಂಬಳ ನಿಂಗೆ? ನಂಗೆ 12,000 13,000. ರಜಾ ಹಾಕ್ಲಿಲ್ಲ ಅಂತಂದ್ರೆ 13,000 ಸಿಗುತ್ತೆ. ರಜಾ ಹಾಕಿರ 12,000. ಮತ್ತೆ ಇವಾಗ ಇಲ್ಲೆಲ್ಲ ಬಂದು ನೀನು ಆಕ್ಟಿಂಗ್ ಮಾಡ್ಬೇಕಾದ್ರೆ ರಜಾ ಹಾಕ್ಬೇಕಲ್ಲ, ಅವಾಗ ಹೆಂಗ್ ಮಾಡ್ತೀಯಾ? ಇಲ್ಲ, ರಜಾ ಹಾಕಿ ಮುಗಿಸ್ಕೊಂಡು ಬನ್ನಿ ಬರಂಗಿದ್ರಿ ಅಂತ ಹೇಳ್ಯಾರ ಕಂಪ್ನಿಲಿ. ಆಮೇಲೆ ನಮ್ಮ ಅಕ್ಕ ಅಲ್ಲೇ ನಮ್ಮ ಊರಲ್ಲಿ 2 ಕಿಲೋಮೀಟರ್ ಅಷ್ಟೇ ದೂರ. ಅವ್ರಿಗೂ ನಮಗೂ ನಮ್ಮ ಅಕ್ಕ ಮದುವೆ ಮಾಡ್ಕೊಟ್ಟಿರೋದು. ಅವಳು ನಮ್ಮ ಭಾವ ನೋಡ್ಕೊಂತಾರೆ, ಒಂಚೂರು ಪರವಾಗಿಲ್ಲ. ಅಪ್ಪ ಅಮ್ಮ ನೋಡ್ಕೊಂತಾರೆ. ನೋಡ್ಕೊಂತವ್ರಲ್ವಾ? ಎಷ್ಟು ಜನ ಮಕ್ಕಳು ನೀವು? ನಮ್ಮ ಅಕ್ಕ ನಾನು ಇಬ್ಬರೇ ಹೆಣ್ಮಕ್ಳಾ? ಹೆಣ್ಮಕ್ಳು. ನೀವು ಬಹಳ ಚೂಟಿ ಆಗಿದ್ಯಾ. ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಹೆಸರು ತಗೋಬತ್ತೀಯ ನೀನು. ಅಣ್ಣ ಅವ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿಸೋ ಒಂದು ಏವಿ ಇದೆ ಅಣ್ಣ. ಅವ್ರ ಲೈಫು ಏನು ಎಲ್ಲ ನೋಡ್ಕೊಂಬರೋಣ ಬನ್ನಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ. ನಮ್ಮೂರು ಅಡಗೂರು, ಹಾಸನ ಜಿಲ್ಲೆ. ನಮ್ಮ ಅಪ್ಪನ ಹೆಸರು ಮಲ್ಲೇಶು, ಅಮ್ಮನ ಹೆಸರು ಯಶೋದಮ್ಮ. ನಮ್ಮಪ್ಪ ನಮ್ಮಮ್ಮಂಗೆ ನಾವಿಬ್ಬರು ಹೆಣ್ಮಕ್ಳು. ನಮ್ಮ ಅಪ್ಪ ಬಂದು ಕೂಲಿ ಕೆಲಸ ಮಾಡ್ತಾಯಿರೋ ಮೊದಲು. ಈಗ ಒಂದು 1 ವರ್ಷದಿಂದ ಮಾಡ್ತಿಲ್ಲ. ನಮ್ಮ ಮಗಳು ಗಾರ್ಮೆಂಟ್ಸ್ ಅಲ್ಲಿಗೂ ಹೋಗಿ ಅಲ್ಲೂ ಕೆಲಸ ಮಾಡ್ಕೆ ಬಂದು ಮತ್ತಿಲ್ಲಿ ಮನೇಲೂ ಮಾಡಿ ಹೊಲ್ದತ್ರಕ್ಕೂ ಬರೋಣ, ಹೊಲ್ದತ್ತಲ್ಲೂ ಕೆಲಸ ಮಾಡೋಣ. ಔಷಧಿ ಹೊಡೆಯೋಳು, ಗೊಬ್ಬರ ಹಾಕೋಳು, ಜೋಳ ಹಾಕೋಳು, ರಾಗಿ ಹಾಕೋಳು, ಪ್ರತಿಯೊಂದು ಕೆಲಸನೂ ಇಂಥದ್ದು ಬರಾಕಲ್ಲ ಅಂತಿರಲಿಲ್ಲ. ಅರ್ತೆ ಹೊಡೆಯೋಳು. ಗಂಡು ಮಕ್ಕಳಿಲ್ಲ ಅನ್ನೋ ಅಂತಾರೆ ಜನ, ಆದರೆ ಅವಳೇ ಗಂಡು ಮಗ ನಮಗೆ. ಹಂಗೆ ಸಾಕ್ತಿದ್ದಾಳೆ. ಅವಳು ನನ್ನ ಮಗಳಲ್ಲ, ನನ್ನ ತಾಯಿ ಅಂತ ನಂಬಿಕೆ ನಾನು. ಎಲ್ಲ ಕಷ್ಟಪಟ್ಟಿದ್ದಕ್ಕೆ ನನ್ನ ಮಗಳು ನನ್ನ ಜೀವ ಮುಂದೆ ಉಳಿಸಿ ಬಂದಿರೋದಕ್ಕೆ ನನಗೆ ಭಾರಿ ಹೆಮ್ಮೆ ಆಗ್ತಾ ಇದೆ. ನನ್ನ ಮಗಳು ಇವತ್ತು ತಮ್ಮನ್ನ ಭಾರಿ ಕಷ್ಟ ಕಣ್ಣು ಕಾಣಲ್ಲ. ನಾವು ಒತ್ತಿ ಹಾಕಿದ್ದು ಹೊಲಕ್ಕೆ ಒಂದ್ಸಲ, ಅದು ಒತ್ತಿ ಬಿಡಿಸ್ಬೇಕಾದ್ರೆ ಕಣ್ಣಿಗೆ ರಪ್ಪನಾಗ ಹೊಡೆದು ಎಡದೆ ಕಣ್ಣು ನಮ್ಮ ಅಮ್ಮಂಗೆ ಕಾಣಲ್ಲ. ನಮ್ಮಪ್ಪ ನಮ್ಮ ಲಾಸ್ಟ್ನೇ ಸೀಟಲ್ಲಿ ಕೂತ್ಬಿಟ್ಟಿದ್ದಾರೆ ಬಸ್ಸಲ್ಲಿ, KSRTC ಬಸ್ಸಲ್ಲಿ. ಅದು ಒಂದೇ ಸಲ ಇನ್ನೊಂದು ಬಸ್ ಪಾಸ್ ಮಾಡಕ್ಕೆ ಹೋಗಿ ಒಂದೇ ಸಲ ಜಂಪ್ ಹಾಕಿದ ತಕ್ಷಣನೇ ನಮ್ಮಪ್ಪ ಫುಲ್ ಸೀಟಿಂದ ಕೆಳಗಡೆ ಬಿದ್ದುಬಿಟ್ರಂತೆ. ಬಿದ್ದು ಹಿಂದಗಡೆ ಬೆನ್ನಲ್ಲಿ 18 ಹೊಲಿಗೆ ಹಾಕಿದ್ರು ಅವರು. ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋದ್ರು. ಹಂಗಾದ ತಕ್ಷಣನೇ ಚಿಕ್ಕಮಂಗ್ಳೂರಿಂದ ಮಂಗ್ಳೂರಿಗೆ ನಮ್ಮ ಅಪ್ಪನ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಅಂದ್ರು 1-1.5 ತಿಂಗಳು ಬೆಡ್ ರೆಸ್ಟಲ್ಲೇ ಇರಬೇಕಾಯ್ತು. ಎಲ್ಲ ಬೆಡ್ಡಲ್ಲೇ ಇತ್ತು. ಅವರು ನಮ್ಮ ಮಕ್ಳ ಹತ್ರ ಹಿಂಗೆ ಮಾಡಿಸ್ಕೊಬೇಕಲ್ಲ ಅನ್ನೋದಕ್ಕೋಸ್ಕರ ಅವ್ರು ನಾಚ್ಕೊಂಡರು. ಇಲ್ಲ, ನಮಗೆ ನೀವೀಗ ಮಕ್ಳಿದ್ದಂಗೆ ನಮ್ಮನ್ನ ಇಷ್ಟು ವರ್ಷ ಸಾಕಿದ್ದೀರ ನೀವು, ನಾವೀಗ ಸಾಕೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕೆ ಅಂಜ್ಕೊತೀವಿ, ನಾವು ಸುಮ್ನಿರೋಣ ಅಂತ ಹೇಳಿ ನಮ್ಮ ಅಪ್ಪಗೆ ಸಮಾಧಾನ ಮಾಡಿ. ಮನೇಲಿ ನಮ್ಮ ಅಪ್ಪ ಅಮ್ಮನೂ ಕೆಲ್ಸಕ್ಕೆ ಹೋಗಲ್ಲ. ನಾನು ಒಬ್ಬಳೇ. ನಮ್ಮ ಕಂಪ್ನಿಲಿ ನಂಗೆ ರಜಾ ಹಾಕಿ 12,000 ಸಂಬಳ ಬರುತ್ತೆ. 12,000 ಸಂಬಳದಲ್ಲಿ ಅಪ್ಪನ ನೋಡ್ಕೊಂಡು ಮನೆ ಮೇಂಟೈನ್.
ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳೋದು ಅಷ್ಟೇ ನನಗೂ, ಇನ್ನೇನಿಲ್ಲ. ನೋವು ಮರ್ಸಕ್ಕೆ ನಾನು ಕಾಮಿಡಿ ಕಿಲಾಡಿಗಳು ನೋಡ್ತಿದ್ದೆ. ಏನೇ ನೋವಿದ್ರು ಬರೀ ಮರ್ಸೋ ಶಕ್ತಿ ಇರೋದು ನಗುಗೆ. ನಾವು ಚೆನ್ನಾಗಿ ನಗಿಸ್ಬೇಕು, ಬೇರೆಯವ್ರ ನಗುಗೆ ನಾವು ಕಾರಣ ಆಗಬೇಕು. ಇಲ್ಲ ನಾನು ಏನಾದರೂ ಮಾಡಿ ಟ್ರೈ ಮಾಡಲೇಬೇಕು ಅಂತ ಅನ್ಕೊಂಡಿದ್ರು. ಪ್ರೀತಿ ವಿಶ್ವಾಸ ಎಲ್ಲರ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನಂಗೆ ಅವಕಾಶ ಮಾಡಿಕೊಟ್ಟಂತೆ ಜೀ ಕನ್ನಡಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಜಿ ಟಿ ವಿಗೆ ನಾನು ಯಾಕೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಅಂದರೆ, ಈ ಥರ ಹುಡುಕ್ತಾರೆ. ರಿಯಲ್ ಟ್ಯಾಲೆಂಟ್ಗಳನ್ನ ಹುಡುಕೋದು ಹೆಂಗೆ ಅಂದರೆ ಹಿಂಗೆ ಹುಡುಕೋದು. ಅವ್ರ ಕಥೆಗಳನ್ನ ನೋಡಿದಾಗ ಎಂಥ ಅದ್ಭುತ ನೋಡಿ, ದೇವರು ಎಂಥ ಗ್ರೇಟ್ ಅನ್ನೋದಕ್ಕೆ ಇದೇ ವಿಷಯ. ಏನೋ ಕಿತ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲೆಲ್ಲೋ ಕಿತ್ಕೊಂಡಿರ್ತಾನೆ, ಆದರೆ ಒಂದು ಕಡೆ ಬಚ್ಚಿಟ್ಟಿರ್ತಾನೆ. ಅದೇ ಬಚ್ಚಿಟ್ಟಿದ್ದೇ ಇದು. ವೆರಿ ಗುಡ್. ತಂದೆ ತಾಯಿಗೆ ಮೆಚ್ಚೋ ಕಾರ್ಯ ಇದೆಯಲ್ಲ, ಅದು ಬಹಳ ಅದ್ಭುತ. ಅದು ಎಲ್ಲರೂ ಮಾಡೋಕ್ಕಾಗೋಲ್ಲ. ಒಬ್ಬ ತಂದೆ ಬಂದು ಮಗಳನ್ನ ತಾಯಿ ಅಂತ ಕರೆಯೋದು, ಅಥವಾ ತಾಯಿ ಬಂದು ನಿನ್ನ ಮಗ ಅಂತ ಕರೆಯೋದು, ಅಂದರೆ ನಿಮ್ಮ ಮನೆಯಲ್ಲೇ ಗೆದ್ದಾಗೋಯ್ತು, ಎಲ್ಲರ ಮನಸ್ಸನ್ನ ಗೆದ್ದಾಗೋಯ್ತು. ಮನೆಯನ್ನು ಯಾರು ಗೆಲ್ತಾರೆ ಅವರು ಜಗವನ್ನು ಆಟಾಡ್ಕೊಂಡು ಗೆಲ್ತಾರಂತೆ. ದಟ್ ಈಸ್ ದ ರೂಲ್. ನಿಮ್ಮ ಮನೆ ಗೆದ್ದಾಯ್ತು, ನೆಕ್ಸ್ಟ್ ಜಗ ಗೆಲ್ತೀಯ. ಈ ವೇದಿಕೆ ಸಿಕ್ಕಿದೆ, ಅದು ಬೆಳೆಸುತ್ತೆ. ಆಮೇಲೆ ನಾಟ್ ವರಿ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡು, ನಿನ್ನ ಆ್ಯಬ್ಸೆನ್ಸಲ್ಲಿ ನಾನು ಕೆಲಸ ಮಾಡದೇ ಇದ್ರೆ ಹೇಗೆ ಅಂತೆಲ್ಲ ಏನು ಅನ್ಕೋಬೇಡ. ನಿಮ್ಗೆ ಏನು ರೇಷನ್ ಬೇಕೋ ಎಲ್ಲವೂ ನಾವು ವ್ಯವಸ್ಥೆ ಮಾಡ್ತೀವಿ. ನಾನಿಲ್ಲಿ ಬಂದು ಬರ್ಬೇಕಾರೆ ಯಾಕೆ ಕಳ್ಸಿರಿ, ನೀನು ಹೋಯ್ತೀಯ, ಯಾವಾಗ ವಾಪಸ್ ಬರ್ತೀಯ ಏನಂತ ಗೊತ್ತಿಲ್ಲ. ಇಷ್ಟು ದಿನ ಏನು ಬೇಕು, ನಮಗೆ ಏನೇನು ಬೇಡ ಎಲ್ಲ ನೀನೇ ನೋಡ್ಕೊಂತಿದ್ದೆ. ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಅಂತಂದಾಗ ನಂಗೆ ಸಾಯೋವಷ್ಟು ಬೇಜಾರಾಗ್ಬಿಟ್ಟಿತ್ತು. ಈಗಲೇ ಅಂತವ್ರಲ್ಲ ಮದುವೆ ಮಾಡಿಕೊಟ್ಮೇಲೆ ಹೆಂಗಿರ್ತಾರೆ ಅಂತ ಬೇಜಾರಾಗೋಗ್ಬಿಟ್ಟಿತ್ತು. ನಮ್ಮ ಅಕ್ಕಯ್ಯ, ನಮ್ಮ ಭಾವ ಅವರೆಲ್ಲ ನಂಗೆ ಅವ್ರು ನೋಡ್ಕೊಂಡ್ರೆ ನಂಗೆ ಸಮಾಧಾನ ಇರ್ತಿರ್ಲಿಲ್ಲ. ಹೆಂಗೆ ನೋಡ್ಕೊತಾರೆ ಏನಾದ್ರೂ ಅವ್ರಿಗೆ ನಾನಿದ್ದಂಗೆ ಇರ್ತಿರ್ಲಿಲ್ಲ. ನಮ್ಮ ಅಣ್ಣಗೂ ನಮ್ಮ ಅಮ್ಮಗೂ ಈಗ ನಾವೆಲ್ಲ ಇದ್ದೀವಿ ಅಂತ ಅಂದಾಗ ಅವರು ಇಷ್ಟೊಂದು ಹೊಡ್ಕೊಟ್ಬು ನಮಗೋಸ್ಕರ ಐತಲ್ಲ ಅಂತ ಸಖತ್ ಖುಷಿ ಪಡ್ತಾರೆ ಅವರು. ಏನಂದ್ರೆ ನಾನು ಸ್ವಲ್ಪ ಒಂಥರ ಭಾವುಕ. ನಾನು ಇವೆಲ್ಲ ನೋಡಿದ್ರೆ ಆಗೋಲ್ಲ ನನಗೆ. ನನ್ನ ಮನಸ್ಸು ಹೇಳ್ತಾ ಇದೆ, ಇವಳು ತುಂಬಾ ಎತ್ತರವಾಗಿ ಬೆಳೆದು ಎಲ್ಲರನ್ನೂ ಚೆನ್ನಾಗಿಡ್ತಾಳೆ, ಅಷ್ಟು ಯೋಗ ಇದೆ ಅವಳಿಗೆ. ಇವಳು ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ಯೋಗ ಮಾಡಿದಂಥ ಆತ್ಮ ಈ ಜನ್ಮಕ್ಕೆ ಅವಳು ಬಂದಿದ್ದಾಳೆ. ಕಲಾವಿದೆ ಅಲ್ಲದೆ ಹೋದ್ರು, ಕಲಾವಿದೆ ಆಗಿ ಎಂಥ ದೊಡ್ಡ ವೇದಿಕೆಯಲ್ಲಿ ಬಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ, ಇಡೀ ಕರ್ನಾಟಕ ನಿನ್ನ ಹೃದಯದಲ್ಲಿಟ್ಟು ನೀ ಗೆಲ್ತೀಯ 3 ಸರಿ ಹೇಳಿದ್ದೀನಿ, ಗೆಲ್ತೀಯ. ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ನಂಗೆ ನೀವು ತುಂಬ ಇಷ್ಟ ಆದ್ರಿ. ನೀವು ನಿಜವಾಗ್ಲು ಫಸ್ಟ್ ನೀವು ಬಂದು ಜಗೇಶ್ ಸರ್ಗೆ ಲೈನ್ ನೋಡಿದ್ರಿ. ನೀವು ಎಲ್ಲರೂ ನಿಮ್ಮ ಕಾಲು ಹೇಳಿದ್ರು, ಬಟ್ ಇವತ್ತು ನೀವು ಎಲ್ಲರ ಮನಸ್ಸನ್ನು ಈ ವೇದಿಕೆಯಿಂದ ಗೆದ್ರಿ. ತುಂಬಾನೇ ಖುಷಿ ಆಯ್ತು ನಿಮ್ಗೆ ನೋಡಿ. ನಿಜವಾಗ್ಲು ನಿಮ್ಗೆ ಏನು ಗೊತ್ತಾ ಜೀವನದಲ್ಲಿ ಗೆಲ್ಸೋದು? ನಿಮ್ ಒಳ್ಳೆ ಮನಸ್ಸು. ಯು ಗಾಟ್ ಅ ಗುಡ್ ಹಾರ್ಟ್. ಒಳ್ಳೆ ಮನಸ್ಸಿದೆ ನಿಮಗೆ, ಅದೇ ನಿಮಗೆ ಮುಂದೆ ತಗೊಂಡು ಹೋಗುತ್ತೆ ಜೀವನದಲ್ಲಿ. ನನಗೆ ನಿಮ್ಮ AV ನೋಡಿದ್ಮೇಲೆ ನನ್ಗೆ ಬೇಜಾರಾಗಿಲ್ಲ. ಐ ಆಕ್ಚುಲಿ ಥಾಟ್ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದಪ್ಪ, ಏನ್ ಬೇಕಾದ್ರೂ ಮಾಡ್ಬೋದು. ಮನ್ಸು ಮಾಡಿದ್ರೆ ಒಂದು ಗಂಡು ಮನೇಲಿ ಇರಬೇಕು ಅಂತಿಲ್ಲ, ಹೆಣ್ಮಕ್ಳು ಇಡೀ ಮನೆ ಎಲ್ಲಾರ್ಗೂ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ದ್ಯಾಟ್ ಸ್ಟ್ರೆಂಗ್ತ್ ನಿಮ್ಗಿದೆ. ನಿಮ್ಗೆ ಆ ಸ್ಟ್ರೆಂಗ್ತ್ ಖಂಡಿತ ಇದೆ. ಒಂದು ಹೇಳ, ಜೀವನ ಪೂರ್ತಿ ಆ ಕೊರ್ಗಜ್ಜ ನಿಮ್ಗೆ ತುಂಬ 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 ಚೆನ್ನಾಗಿಟ್ಟಿರಿ. ಗಾಡ್ ಬ್ಲೆಸ್. ಭಟ್ರೆ, ಹಾಸನದ ಮಂಜುಳಾ ಅವರು. ಆ ಹೆಸರು ತುಂಬಾ ಮಹಾನ್ ನಟಿ ಹೆಸರು, ಅದನ್ನ ಇಟ್ಕೊಂಡಾಗಲೇ ಅರ್ಧ ಗೆದ್ಬಿಟ್ರಿ ನೀವು.
ಹೆಂಗ್ ಗ್ರಾಬ್ ಮಾಡಿದ್ರಿ ಅಂದ್ರೆ ಎಲ್ಲರದ್ದು ಅಟೆನ್ಷನ್ ಅನ್ನ ನಿಮ್ ಕಡೆ ಬರಂಗ್ ಮಾಡಿದ್ರಿ. ನಿಮ್ಮಲ್ಲಿರೋ ತಾಕತ್ತೆ ಬೇರೆ ಹೋಗ್ರಿ. ಅದು ಬೇರೆನೇನೋ ಗೊತ್ತಂದ್ರೆ ಈ ರೋಡ್ ಸೈಡು ಯಾರು ಏನು ಕೇರೆ ಮಾಡದೆ ಒಂದು ಹಕ್ಕಿ ಪಿಕ್ಕೆ ಹಾಕಿ ಒಂದ್ ಗಿಡ ಅರಳಿ ಆ ಗಿಡದಲ್ಲಿ ಒಂದು ಹೂ ಬರ್ತದಲ್ಲ, ಅದೆಷ್ಟು ಹೆಲ್ದಿ ಆಗಿರುತ್ತೆ. ಅದಕ್ಕೆ ಯಾರು ಹೇಳ್ಕೊಡ್ತಾರೆ? ಪ್ರಕೃತಿ. ಅದು ಆ ತರದ ಒಂದು ಕಾಡು ಹೂರಿ ನೀವು. ಸೂಪರ್. ಒಬ್ಬ ಒಳ್ಳೆ ನಟಿಯಾಗಿ, ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರೋರಾಗಿ ನಿಮಗೆ ಈ ವೇದಿಕೆಗೆ ಸ್ವಾಗತ. ಓಕೆ ಮಂಜುಳಾ ಅವರೇ, ಈಗ ಏನ್ ಅನಿಸ್ತಾ ಇದೆ ಈ ಕ್ಷಣ ಇಷ್ಟೆಲ್ಲ ನಿಮ್ಗೆ ಪ್ರತಿಕ್ರಿಯೆ ಸಿಕ್ಕಿದ್ಮೇಲೆ? ನಂಗೆ ಇದೊಂಥರ ಕನ್ಸ ನನಗೆ ಈಗಲೂ ಗೊತ್ತಾಯ್ತಲ್ಲ. ನಿಜವಾಗ್ಲೂ ಬಂದು ಇಷ್ಟೊಂದು ದೊಡ್ಡ ವೇದಿಕೆ ಮೇಲೆ ನಾನು ನಿಂತಿನ. ಅಪ್ಪ ದೇವರೇ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಇಂಥ ವೇದಿಕೆ ಬಂದ ಮೇಲೆ ನಿಂತ್ಕೊಳಕ್ ನಂಗೆ ಅಂತ ಅನ್ಸ್ಬಿಡುತ್ತೆ. ದೇವ್ರ ಭಕ್ತೇನಾ? ನಿಮ್ಮನೆ ಊರ್ ದೇವ್ರ ಇಷ್ಟಪಡ್ತೀಯಾ ಅಲ್ವಾ? ಒಳ್ಳೆ ಸೀರೆ ಕೊಡಿಸು ಆ ದೇವ್ರಿಗೆ. ಕೊಡಿಸ್ತೀನಿ ಸರ್, ಕೊಡಿಸ್ತೀನಿ ಸರ್. ಒಳ್ಳೇದಾಗ್ಲಿ ನಿಮಗೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಓಕೆ, ಈಗ ಓಪನಿಂಗ್ ಎಪಿಸೋಡ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟು ಇವತ್ತು ಎಲ್ಲಾ ಕಡೆ ನಮ್ಮ ಮಂಡ್ಯ ಹೈದ ಗಿಲ್ಲಿ ನಟ ಅಂತ ಎಲ್ಲರೂ ಹಾಡಿ ಹೊಗಳೋ ಹಾಗೆ ಎಲ್ಲರೂ ಮನಸ್ಸನ್ನ ಕದ್ದಿರುವಂತ ಕಿಲಾಡಿ ನಮ್ಮ ಮಂಡ್ಯದ ಹೈದ ಗಿಲ್ಲಿ ನಟ. ಸೊ ಅವರ ಪರ್ಫಾರ್ಮೆನ್ಸ್ ನ ಒಂದು ಝಲಕ್ ಮತ್ತೆ ನೋಡ್ಬೇಕು ಅಂತ ನಾವೆಲ್ಲರೂ ಅಪೇಕ್ಷಿಸ್ತಾ ಇದೀವಿ. ಕನ್ನಡಿಗರು ಕೂಡ ಬಹಳಷ್ಟು ಜನ ಒಂದು ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಸೊ ಈಗ ಅವರೊಂದು ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬರ್ಲಿ ಅವ್ರಿಗೊಂದು ಜೋರ ಚಪ್ಪಾಳೆ. ಅದನ್ ಕುದುರೆ ಸವಾರಿನ? ಹ್ಞೂ ಸರ್. ರಕ್ಷಿತಾ ಮೇಡಮ್, ನನಗೆ ಗೊತ್ತಾಯ್ತು. ಮಹಾರಾಜ ಇತ್ಕೊಂಡು ಒರಿಜಿನಲ್ ಕುದುರೆ ಗಾಡಿ ಬರ್ತಾನೆ ಇದ್ರಲ್ಲಿ ಯಾಕೆ ಬಂದವನಂತ ತಾನೆ. ಕರೆಕ್ಟ್ ಆಗಿ ಯೋಚನೆ ಮಾಡಿದ್ಯಾ ಕಣೋ. ಅಯ್ಯೋ ಅಕ್ಕ, ಏನ್ ಹೇಳಕ್ಕ ನನ್ನ ಕತಿಯ. ನಮ್ಮ ಮಂತ್ರಿಗಳು ಅವರೆಲ್ಲ ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಬಿಟ್ಟು ಈ ರಾಜಮೌಳಿ ಪಿಕ್ಚರ್ಗೆ ಇದು ಬದ್ದು ಕುದುರೆ, ಆಮೇಲೆ ಇದು ಆನೆ, ಕತ್ತೆ, ಹಂದಿ ಎಲ್ಲನೂ ಬಾಡಿಗೆ ಕಳಿಸ್ಬಿಟ್ಟು ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬಿಟ್ಟವ್ರೆ. ನೋಡ್ರಿ, ವೆಲ್ಕಮ್ ಮಾಡಕ್ಕೂ ಒಬ್ಬ ನನ್ನ ಮಗನೂ ಇಲ್ಲ. ನಾನೇ ವೆಲ್ಕಮ್ ಮಾಡ್ಕೋಬೇಕು ಇವಾಗ. ಸಂಡೇ ಮಂಡೇ ತೂತಾಗಿರು ಅಂಡೆ, ಜನವರಿ ಫೆಬ್ರವರಿ ಅಳ್ಸೋಗಿರು ಪಾನಿಪುರಿ, ಎಲ್ಲೋ ಎಲ್ಲೋ ಡೈಟಿ ಫೆಲೋ ಮ್ಯೂಸಿಕ್. ಜಗ್ಗೇಶ್ ಅಣ್ಣವ್ರ ಲುಕ್ಕಲ್ಲೇ ಗೊತ್ತಾಗ್ಬಿಡ್ತದೆ ಹೆಲ್ಮೆಟ್ ಯಾಕೆ ತಂದವನು ಈ ಕಳ್ಳನ ಮಗ ಅಂತ ತಾನೆ. ಏನಿಲ್ಲ ಕಾರಣ, ಬೆಳಿಗ್ಗೆ ಎದ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಹಿಡಿತಾರಂತ ಹೆಲ್ಮೆಟ್ ಹಾಕೊಂಡು ನಾನು ಏರೋಪ್ಲೇನ್ ತಕೊಂಡು ಯೂರಿನ್ ಮಾಡುವಂತ ಪಾರಿನ್ಗೆ ಹೋಯ್ತಾ ಇದ್ದೆ. ಹಾಳಾದದ್ದು ಅರ್ಧದಲ್ಲಿ ಒಂದು ಬೆಕ್ಕಡ್ಡ ಆಗ್ಬಿಡ್ತು. ನಾನು ಅಪ್ಸಕ್ಕೂನ ಅಂತ ಏರೋಪ್ಲೇನ್ ಹಿಂದಕ್ಕೆ ತಿರುಗಿಸ್ಕೊ ಬಂದ್ಬಿಟ್ಟೆ. ಏರೋಪ್ಲೇನ್ ಕೀ ಮನೇಲಿ ಇಟ್ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ಟೆ ಸಾ. ನಮ್ಮ ತಾತ ಬಡ್ಡೆ ಇದ್ದ ಆ ಕೀ ಸಿಕ್ಕರೆ ಸಾಕು ಎತ್ಕೊಂಡು ವೀಲಿಂಗ್ ಹೊಡಿಕ್ ಹೋಗ್ಬಿಡ್ತಾನೆ. ಸಿಕ್ಕಿ ಅವನು ಬರ್ತಾನೆ ನೈಟು ಮನೆಗೆ. ಅಯ್ಯೋ ನಂಗೆ ಟೆನ್ಷನ್ ಆಯ್ತದೆ. ನಾನೇನು ಮೊನ್ನೆ ಎಣ್ಣೆ ಹಾಕ್ಬೇರೆ ತುಂಬ ದಿನ ಆಯಿತು. ಕಂಪ್ನಿಗೂ ಯಾರು ಇಲ್ಲ ಎಣ್ಣೆ ಹಾಕೋಕೆ. ಯಾರು ಇಲ್ಲಿ ಯಾವ ಮಕ್ಕಳು ಕಾಣ್ತೇ ಇಲ್ಲ ಕಂಪ್ನಿಗೆ ಸಿಗುತ್ತಾರ. ಕೊಟ್ರೆ ಸರ್ ಎಣ್ಣೆ ಹಾಕೋ ಬರ್ತೀರ ಕಂಪ್ನಿಗೆ? ಸರ್ ಈ ಬರುವುದಿಲ್ಲ ಅಂತ ಹೇಳಿ ಸರ್. ಸರ್ ಬರುವುದಿಲ್ಲ ಅಂತ ಹೇಳಿ ಸರ್. ಸರ್ ಒಂದೇ ಒಂದ್ಸಲ ಬರುವುದಿಲ್ಲ ಅಂತ ಹೇಳಿ. ಬರಲ್ಲ. ನೀವು ತುಂಬ ಒಳ್ಳೆಯವರು ಬಿಡಿ ಸರ್. ನಾವು ಹಾಕೋ ಎಣ್ಣೆನೆಲ್ಲ ಎಲ್ಲ ಹಾಕ್ತೀರಾ? ನಾನೇ ಹಾಕ್ತೀನಿ ಬಿಡಿ, ಏನು ಮಾಡೋಕ್ಕಾದದು. ಕೋಕೋನಟ್ ಆಯಿಲ್ ಏನೋ ಮೇಡಮ್, ಇನ್ನೇವು ಎಣ್ಣೆ ಅನ್ಕಿದ್ರಿ? ಈಗ ಹಾಕ್ತೀನಿ ನೋಡ್ರಿ. ಬಟ್ ಸರ್, ಸುಕ್ಕ ಕುಡಿದ್ರೆ ಲಿವರ್ ಡಮರು, ವಾಟ್ರು ಬೆರೆಸಿದ್ರೆ ಕುಡಿಯೋಕೆ ಬೇಜಾರು, ಮದ್ಯಪಾನ ಮುಗೆ ಉಗೆ, ಜಾಸ್ತಿ ಆದ್ರೆ ಹೊಗೆ ಹೊಗೆ, ಎಣ್ಣೆದಾತ ಸುಖಿ ಭವ. ಬಟ್ ಸರ್, ಯಾವುದೋ ಲೋಕಲ್ ಎಣ್ಣೆ ಅನ್ಸುತ್ತೆ, ಟೈಟ್ ಆಗ್ಬಿಟ್ಟೆ. ಅಯ್ಯಯ್ಯೋ ನಾನು ಟೈಟ್ ಆಗ್ಬಿಟ್ಟೆ. ನಾನು ಟೈಟ್ ಆಗ್ಬಿಟ್ಟೆ. ಓ ಫಸ್ಟ್ ಕೂತ್ಕೊಬಿಡು, ಮನೆ ಮರಿಯೋದು ಐತದೆ ಸಿಂಹಸ್ತ. ಯಾವನ ಮೈಕ್ ಹಾಕ್ತಾವ, ಮೈಕ್ ಕಿತ್ತೈತದೆ, ಎಣ್ಣೆ ಬರೋ ಹೊಡೆದ್ಬಿಟ್ಟವನಿ. ಏ ಕುರುಸ ಬಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ನಮ್ಮ ಜಡ್ಜಸ್ಗಳಿಗೆ ನಮ್ಮ ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಸುಯೋಧನನ ಕಣ್ಮಿಣಿ, ಅಂಗಾಧಿಪತಿ ಆನಂದಣ, ಇಂಥ ವೀರರತ್ನಗಳು ನನ್ನೊಟ್ಟಿಗಿರಲು ಬಲರ ಮೆರವೆ ಸುಖದಿ, ಇದರ ಏಳು ಬಲ ಬಲಿರಬಲು ಸಾಹಸದಿಂದ, ಬಲರ ಮೆರವೆ ಸುಖದಿ, ಬಲರ ಮೆರವೆ ಸುಖದಿ. ರಕ್ಷಿತಕ್ಕ ಏನಪ್ಪ? ಸಖೀರಿಲ್ಲ, ಸಾರಿ, ನಿಮ್ಮ ಪ್ಯಾನ್ ಕತ್ಕೊ ಬಂದ್ಬಿಟ್ಟೆ.
ಏನ ನೀನ್ ಹೆಡ್ತಿ ಹೊಡಿತಿದ್ದಾಳ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬರ್ತಾರೆ ಕಂಗ್ರಾಚುಲೇಷನ್ ನೋಡ್ತೀನಿ ರೀ ಈಗ ನೋಡ್ತೀನಿ ಒಂದು ನಿಮಿಷ ಯಾಕೆ ಇದು ಕಾಣ್ತಾನೆ ಇಲ್ಲ ಆನಂದಣ್ಣ ಓ ಎತ್ಕರಣ ಏನಪ್ಪ ಡೈಲಾಗ್ ಎತ್ಕರಣ ಏನ್ ಮಾಡ್ತಾ ಇದೀಯ ಅಂತ ಏನ್ ಮಾಡ್ತಾ ಇದ್ಯಪ್ಪ ಏನಿಲ್ಲ ಕಿರಣ ನನ್ನ ತಮ್ಮ ದುಶ್ಯಾಸನ ಇದ್ನಲ್ಲ ಅವನಿಗೆ ಫೋನ್ ಮಾಡಿದೆ ನಾನು ಹೆಡ್ತಿ ರೂಮ್ ಅಲ್ಲಿ ನಾಯಿ ಹೊಡೆದಂಗೆ ಹೊಡಿತಾ ಇದ್ಲು ಅದಕ್ಕೆ ಮನೆ ಹಾಲೆಲ್ಲ ಔಸ್ಕೊಬಿಟ್ಟವನಿಂದ ಹಾಲಲ್ಲಿ ಹುಡುಕ್ತವ್ನಿ ಸಿಗ್ತಾನೆ ಇಲ್ಲ ಸೀತಾ ಮೇಡಮ್ ಏನ್ ಚಿನ್ನ ನನಗೆ ಆಯ್ತಾ ಇಲ್ಲ ನನಗೆ ಹೊಟ್ಟೆ ಸೀತದ ನನ್ ರೈಸ್ ತಿನ್ಬೇಕು ಅಲ್ಲ ನೀನ್ ಆತರ ಆಡ್ತಿಲ್ಲ ಹೊಟ್ಟೆ ಹಸಿತಾ ಇರೋ ತರ ಮೇಡಮ್ ನನ್ ರೈಸ್ ತಿನ್ಬೇಕು ನನಗೆ ತುಂಬಾ ದಿನದಿಂದ ಒಂದು ಆಸೆ ಇದೆ ನಾನು ಆ ರೈಸೇ ತಿನ್ಬೇಕು ನಾನು ಏನ್ ಹೇಳ್ಬೇಕು ಅಂತ ಹೇಳೋ ಇರ್ರಿ ನಾನು ಮೇಡಮ್ ಬೆಂಗಳೂರ್ಲಿರೋ ಹೋಟೆಲ್ಲೇ ವಿಚಾರಿಸ್ಬಿಟ್ಟೆ ಯಾವ ಹೋಟ್ಲಲ್ಲೂ ರೈಸೇ ಸಿಗ್ತಾ ಇಲ್ಲ ಯಾವ ರೈಸು ಅಂತ ಕೇಳ್ರಿ ಯಾವ ರೈಸು ಸರ್ಪ್ರೈಸು ರಕ್ಷಿತಕ್ಕ ಏನಪ್ಪ ನೀವ್ ನೋಡಿದೀರಾ ರೈಸಾ ಸರ್ಪ್ರೈಸ್ ಇಲ್ಲ ಕಣಪ್ಪ ನಂಗೆ ಯಾರು ಕೊಟ್ಟಾರು ತುಂಬಾ ಕಷ್ಟಪಟ್ಟು ಆರ್ಡರ್ ಕೊಟ್ಟು ಬೇರೆ ದೇಶದಿಂದ ರೈಸ್ ತರ್ಸವ್ನಿ ನೋಡ್ತೀರಾ ತೋರ್ಸು ಮಗ್ರಿ ನೋಡ್ತೀರಾ ಬಂದೆ ಇರು ನಿಮಗ್ ತೋರಿಸ್ಬೇಕು ಅಂತಾನೆ ತರ್ಸವ್ನಿ ನಾನು ಅಕ್ಕ ಇದು ಸರ್ಪು ಇದು ರೈಸು ಸರ್ಪ್ರೈಸು ಅಕ್ಕ ಬಟ್ಟೆ ಸೀದಾ ಊಟ ಮಾಡ್ಕೊಬಿಡ್ತೀನಿ ಅದ್ರಲ್ಲಿ ತಿನ್ಬೇಡ ಕಣಪ್ಪ ಚೆನ್ನಾಗಿರುದಿಲ್ಲ ರಕ್ಷಿತಕ್ಕ ಉಪ್ಪಿಲ್ಲ ತೋರಿಸ್ಬೇಡ ಕಣಪ್ಪ ಅಕ್ಕ ನನಗೆ ಗೊತ್ತು ಇದಕ್ಕಿಂತ ಎಮರ್ಜೆನ್ಸಿ ನಾನು ತಂದಿಟ್ಕೊಂಡವನಿ ಓ ಮೈ ಗಾಡೆಸ್ ರಕ್ಷಿತಕ್ಕ ನಾನ್ ನೋಡುದಿಲ್ಲ ಏನ್ ಮಾಡ್ತಿದ್ದೆ ಅಂತ ಕೇಳ್ರಕ್ಕ ಏನ್ ಮಾಡ್ತಾ ಇದೀಯ ಕಣಪ್ಪ ಅಕ್ಕ ನೀವು ಅಡ್ವರ್ಟೈಸ್ಮೆಂಟ್ ನೋಡೋದಿಲ್ವ ಅಂದಲ್ಲಿ ಉಪ್ಪಿಲ್ಲ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ ಹೌದು ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ ಅಕ್ಕ ತಿನ್ನಲು ಉಪ್ಪು ಜಾಸ್ತಿ ಆಗೋಯ್ತು ಈಗ ಇದು ಆಯ್ತು ನಾನು ಈಗ ನಮ್ಮ ಆಸ್ಥಾನ ಐತಲ್ಲಕ್ಕ ಅಲ್ಲಿ ಒಂದಷ್ಟು ಕೇಸ್ಗಳು ಬಂದವ ನನಗೆ ಕೈದಿಗಳು ಲೀಸ್ಟ್ ಐತೆ ಆ ಕೈದಿಗಳು ಲೀಸ್ಟ್ ನೋಡ್ಬಿಟ್ಟು ಅವ್ರೆಲ್ರಿಗೂ ನಾನು ಶಿಕ್ಷೆ ಕೊಟ್ಬಿಡ್ತೀನಿ ಆಯ್ತು ಬಿಡಪ್ಪ ಫಸ್ಟು ಯಾರು ಅನ್ಕಂದೆ ಎಲ್ಲ ಮಂತನೇ ಅಂತ ಅನ್ಕಂದೆ ನಾನು ಏನ್ರಿ ಚಾನೆಲ್ ಅವರು ಕಂಪ್ಲೇಂಟ್ ಮಾಡ್ಬೇಕೇನ್ರಿ ಈ ಚಾನೆಲ್ಗಿಂತ ಆ ಚಾನೆಲ್ ಅಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದ್ದೀರಂತ ನೀವು ಡಿಸ್ಕವರಿ ಚಾನೆಲ್ ನೆಕ್ಸ್ಟ್ ಯಾರು ಅಯ್ಯಯ್ಯೋ ಆನಂದಣ್ಣ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀರಾ ಗೊತ್ತೈತಿಲ್ಲ ಆನಂದಣ್ಣ ವಿಜಯನಗರ ಜಯಮ್ಮ ಯುದ್ಧ ಹಾಸ್ಪಿಟಲ್ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬರ್ತೀನಿ ಲಾಸ್ಟ್ ಒಂದು ಪಂಚ್ ಮಿಸ್ ಮಾಡಿದ್ದೀರಣ್ಣ ಒಂದು ನಿಮಿಷ ದಿವ್ಯಾಂಚನ್ ಇವ್ರು ಯಾರನ್ನೂ ನಂಬೇಡ್ರಿ ಕೇಳ್ರಿ ಆ ಹುಡುಗಿರವರಲ್ಲ ಅವ್ರ ಪಕ್ಕದಲ್ಲಿ ಕೂತಾರ ಅವ್ರನ್ನ ಬರೀ ನಮ್ಮ ಕಾಲು ಮಾತ್ರ ಎಳಿತೀಯ ಆ ದಿವ್ಯಾಂಚನ್ ಕಾಲು ಮಾತ್ರ ಎಳಿದಿಲ್ಲ ಅಂತಾರೆ ನಿಮ್ಮ ಕಾಲೆಲ್ಲ ಎಳಿ ಕಾಯ್ತದೇನ್ರಿ ನಾವು ನೀವು ಮಾಡೆಲ್ ಥರ ಇದ್ದೀರಿ ಕಣ್ರಿ ನೋಡಕ್ಕೆ ಮಾಡೆಲ್ ಥರ ಇದ್ದೀರಾ ಯಾವ ಮಾಡೆಲ್ ಥರ ಚೈನಾ ಮಾಡೆಲ್ ಥರ ಓಕೆ ವೆರಿ ಗುಡ್ ಬರ್ಲಿ ಜೋರಾದ ಚಪ್ಪಾಳೆ ಎಸ್ ಮೇಡಮ್ ಏನ್ ಅನ್ಸ್ತು ನಿಮ್ಗೆ ತುಂಬಾ ಇಷ್ಟ ಆಯ್ತು ರಿಯಲಿ ಲವ್ಡ್ ಇಟ್ ಅವ್ನ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಅವ್ನು ನಮ್ ಎಲ್ರಿಗೂ ಸೇರಿಸ್ಕೊಂಡು ನಾಟಕ ಮಾಡ್ತಾನೆ ಎಲ್ರಿಗೂ ಹೀಯಾಳಿಸ್ತಾರೆ ಎಲ್ರಿಗೂ ನಗ್ತಾರೆ ಅವನು ನಗ್ತಾರೆ ಅವ್ನು ಸಖತ್ ಒಳ್ಳೆಯವನಿದ್ದಾನೆ ತುಂಬಾ ಒಳ್ಳೆ ಹುಡುಗ ವೆರಿ ಗುಡ್ ವೆರಿ ಗುಡ್ ತುಂಬಾ ಖುಷಿ ಆಯ್ತು ಅಂಡ್ ನೀನು ಇಲ್ಲಿ ಕೂಡ ಆಕ್ಟ್ ಮಾಡಿದ್ದು ಸಖತ್ತಾಗಿತ್ತು ತುಂಬಾ ಚೆನ್ನಾಗಿ ಮಾಡಿ ಓಕೆ ಭಟ್ರೆ ಏನ್ ಅನ್ಸ್ತು ನಿಮ್ಗೆ ಇವನು ಫ್ರಂಟಿಂದ ಮಹಾರಾಜ ಬ್ಯಾಕಲ್ಲಿ ಸಿಲ್ಕ್ ಸ್ಮಿತ ತಿರುಗು ಪ್ರತಿಯೊಂದು ಇಂಟ್ರಾಕ್ಷನ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಯಾರನ್ನೋ ಮಾತಾಡ್ಸೋದು ಯಾರನ್ನೋ ಎಳ್ಕೊಳ್ಳೋದು ಯಾರ್ದೋ ಕಾಲು ಎಳೆಯೋದು ಬಯಸ್ಕೊಳ್ಳೋಕ್ಕೂ ರೆಡಿ ನೀನು ಕೊನೆ ಪಕ್ಷ ಅದೊಬ್ಬ ನಟನಿಗೆ ಇರ್ಬೇಕದು ವಿಪರೀತ ಇನಸೆಂಟ್ ಮುಖ ಕಣ ನಿನಗಿರೋದು ಬಟ್ ಈಗ ಸಾಕಷ್ಟು ನಗಿಸ್ತಿದ್ಯಾ ಥ್ಯಾಂಕ್ ಯು ಅದಕ್ಕೆ ಈಗ ಬರ್ತಾ ಇರ್ತಕ್ಕಂಥ ಮುಂದಿನ ಖಿಲಾಡಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಮಹಾಬಲೇಶ್ವರ ಭಟ್ ಅವರು ಓಹೋ ಬಳಿರೆ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಈ ಹಾಸ್ಯ ಕಿಲಾಡಿಗೆ ಯಾರು ಅಂತ ಕೇಳಿದ್ದೀರಿ ಜಗ್ಗೇಶ್ ಸರ್
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನೇ ಬಳಸಿ ಕನ್ನಡವನ್ನ ಉಳಿಸಿ ನಮ್ಮ ನಾಡ ಸಂಸ್ಕೃತಿಯನ್ನ ಸಾರುವ ಈ ರಾಜ್ಯದ ಹೆಮ್ಮೆಯ ಕಲೆ ಕರಾವಳಿ ಮಲೆನಾಡಿನ ಗಂಡು ಕಲೆ ಯಕ್ಷಗಾನ ಕಲೆಯ ಹಾಸ್ಯ ವಿದೂಷಕ. ನಾ ಯಾರು ಅಂತಲೇ ಹೇಳ ಪರಿಚಯ ಹೇಳ್ಬೇಕೀಗ. ರಕ್ಷಿತತ್ಗೆ ಆರಾಮಲ್ಲಿ? ಆರಾಮಿದೆ, ನೀವ್ ಹೇಗಿದ್ದೀರಾ? ಒಟ್ಟಿಲೆ ಅಣ್ಣ ಆರಾಮಿದ್ ನಮ್ಮಲ್ಲಿ. ಎಂತ ಇದ್ದ ಮೊನ್ನೆ ಪೇಟೆಯಲ್ಲಿ ಸಿಕ್ಕಿದ್ನಪ್ಪ. ಯಾವ ಪೇಟೆಯಲ್ಲಿ? ಸೀತಾಪುರ ಪೇಟೆಯಲ್ಲಿ. ಎಂತ ಮಾಡ್ತಿದ್ದ ಅಲ್ಲ ಅವನು? ಎಂತ ಅಡಿಕೆ ವಕಾರಿ ಬದಿ ಓಡಾಡ್ತಿದ್ದ. ಏನಂದ್ರೆ ಅಡಿಕೆ ಕುಯ್ಯೋಳಿಂದ ಹೋಯ್ತಾ ಇದ್ದ? ಅದಲ್ಲ ಅಡಿಕೆ ವಕಾರಿ ಅಂದ್ರೆ ಅಡಿಕೆ ಕೊಡುವಂತ ಸ್ಥಳ, ಮಾರುಕಟ್ಟೆ. ಹೌದಾ, ಗೊತ್ತಾಗಿಲ್ಲ ಸ್ವಾಮಿ. ಮುಂದುವರ್ಸಿ. ನನ್ನ ಅಣ್ಣೆ ಯಾರು ಇವತ್ತು ಊಟಕ್ಕೆ ಅಂತ ಮಾವಿನಕಾಯಿ ಟ್ರೊಯ್ಯ. ಎಂತ ಅದು ಮಾವಿನಕಾಯಿ ಸಾಸಿವೆ ಕೇಳಿದೆ, ಟೊಯ್ಯ ಅಂತ? ತಂಬ್ಳಿ ಟ್ರೈ. ಅದೇ ನೀವು ತಗೋ ಬಂದಿದ್ರಿಯಾ ನನ್ಗೋಸ್ಕರ ತಿನ್ನುಕೆ? ಅಂದ್ರೆ ಹಾಳಾಗ ಹೋಗ್ತು. ಹೌದಾ? ಬಂದ್ರೆ ಮಾಡಾಕ್ತಿ. ಗುರು, ಇದು ಹವ್ಯಕ ಭಾಷೆ ಅಲ್ವಾ? ಇದು ಹವ್ಯಕ ಭಾಷೆ. ಗೊತ್ತಾಯ್ತು. ಅಬ್ಜ ಬಹಳ ಚಂದ ಉಂಟು. ಇದು ಪುತ್ತೂರು ಬದಿ ಹವ್ಯಕ ಭಾಷೆ. ಬಟ್ರೆ ಈಗ ನಾ ಇಪ್ಪುದು ಕುಂದಾಬ್ರು ಕುಂಬಾಶಿ ಗೋಪಾಡಿ ಹಂಗೆ. ಅಲ್ಲ ತಡಿ ಮನೆ, ಇಲ್ಲಿ ಹೇಳ್ದ್ ಕೇಣ. ಹೇಳಿದೆ ಬಲಗಡೆ ಒಬ್ಬ ಬಟ್ಟೆನೆ ತಡ್ಕೊಳಕ್ ಆತಿಲ್ಲ, ಇನ್ನೊಬ್ಬ ಬಂದ ಇಲ್ಲಿ ಅಂತ ಹೇಳ್ದೆ. ಸಂಬಂಧಿಕರ ನಿಮ್ದವ್ರ ಇಲ್ಲಿಯಾ? ಜಗ್ಗೇಶ್ ಸರ್, ನನಗೆ ಸಣ್ಣಿಂದನೂ ಕಲಾವಿದ ಆಗ್ಬೇಕು ಅನ್ನೋ ಆಸೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ತನ್ನ ನೋವನ್ನ ತನ್ನ ಕಷ್ಟವನ್ನ ನುಂಗಿಕೊಂಡು ಈ ಜನರಿಗೆ ಸಂತೋಷ ಕೊಡುವವ ಕಲಾವಿದ ಮಾತ್ರ. ಭಟ್ರೆ ಎಲ್ಲರೂ ನಂತರ ಓದು, ಶಾಲೆಗೆ ಹೋಗು ಅಂದ್ರು. ನಾವು ಬರೀ ಗೋವಿ ಆಡಿ ಬದಿಗೆ ಆಯ್ತು, ಶಾಲೆಗಿಲಿ. ನಿನ್ನಿಂದ ಮೇಸ್ಟ್ರಿಗೆ ಬಹಳ ಒಳ್ಳೇದಾಯ್ತು. ಹೌದು, ನನ್ನಿಂದ ಹೀಗಾಯ್ತು, ಇನ್ನು ಆ ಭಟ್ರಿಂದ ಎಷ್ಟಾಯ್ತು. ಆದ್ರೆ ಅಲ್ಲಿ ಶಾಲೆಗೆ ಹೋದ್ರೆ ರಗಳಿತ್ತಲ್ಲಿ. ನಾನು ಒಬ್ಬವನೇ 6 ಸಬ್ಜೆಕ್ಟ್ ಓದ್ಬೇಕು. ಇದನ್ನು ಕಲಿಸ್ಲಿಕ್ಕೆ 6 ಜನ ಟೀಚರ್. ಒಂದೇ ಟೀಚರಿಗೆ 6 ಸಬ್ಜೆಕ್ಟ್ ಕಲ್ತ್ಕೊಂಡು ಕಲಿಸ್ಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬನೇ 6 ಜನ ಕಲಿಸಿದ್ ಕಲಿಬೇಕು. ಅದೇ ಹೌದು ಅಂತಾದ್ರೆ ಒಂದೇ ಟೀಚರ್ 6 ಸಬ್ಜೆಕ್ಟ್ ಕಲ್ತ್ಕೊಂಡು ನನಗೆ ಕಲಿಸ್ಲಿ, ಮರುದಿವ್ಸ ಓದುವ ಅಂತ ಸುಮ್ಮನೆ ಕಂಡೆ ನಾನು. ಇದು ವಿಶೇಷ ಅಲ್ಲ. ಮತ್ತು ರಗಳಿತ್ತಲ್ಲಿ ಎಕ್ಸಾಮ್ ಬಂದ್ರೆ ನಮ್ಮ ಹತ್ರ ಕಾಪಿ ಹೊಡಿಬೇಡಿ, ಪುಸ್ತಕ ನೋಡಬೇಡಿ ಹೇಳ್ತಾರೆ ಮಾಸ್ಟರ್. ಒಂದು ದಿನ ಅವ್ರು ಕಲ್ತವ್ರು ಅಂತಾದ್ರೂ ಪುಸ್ತಕ ಇಲ್ಲದೆ ಪಾಠ ಮಾಡಿರ ಯಾರಿಗಾರ? ಜಗ್ಗೇಶ್ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೆ. ಮನುಷ್ಯ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋದು ಯಾವಾಗ? ಏನಂದೆ ನೀನು? ಒಂದೇ ಕಾಲಲ್ಲ, ನಾನು ಮಂಚು ತುದಿನಲ್ಲಿ ಕೂತ್ಕೊಂಡು 2 ಕಾಲು ಎತ್ಬಿಟ್ಟು ಅದೇ ಸರಿ ಹಾಕೋಣ. ನಾನು ಒಂದೇ ಕಾಲಲ್ಲಿ ಹಾಕೋದೇ ಇಲ್ಲ. ಒಟ್ಟಲ್ಲಿ ಏನಂದ್ರೆ ಯಾರು ಇರಬಾರ್ದು ಅವಾಗ, ಅಷ್ಟೇ. ನಲ್ಲಿ ಮೂಳೆ ಹೇ ಅಂದ್ಬಿಟ್ಟ. ಯಾಕೆ ಹೇಳಿ? ನಾನು ಹಾಕದೇ ಇಲ್ಲಂತೆ. ಬಟ್ರೆ ನಾ ಯಕ್ಷಗಾನ ಕಲಾವಿದ ಅನ್ನಲ್ಲ, ಬಹಳ ಗಮ್ಮತ್ತಿತ್ತು ಯಕ್ಷಗಾನ ಮೇಳದಂಗೆ. ಅಯ್ಯ, ರಾತ್ರಿ ನಮ್ಮನ್ನ ಕಾರಣಕ್ಕೆ ರಂಗದಲ್ಲಿ ನಾನು ದೇವೇಂದ್ರ 3 ಲೋಕದ ಅಧಿಕಾರಿ, ನನಗೆ ಓಡಾಡಲು ಐರಾವತ ಉಂಟು. ವೇಷ ಮುಗಿಸಿ ಮನೆಗೆ ಹೋಗೋತ್ತಿಗೆ ಯಾರು ಬೈಕ್ ಇತ್ತು, ಯಾರು ಕಾರ್ ಇತ್ತು, ನಾವು ಕೈ ಅಡ್ಡ ಮಾಡು. ಅಂದ್ರೆ ಬಣ್ಣ ಒರೆಸಿದ ಮೇಲೆ ನಮ್ಮ ಪರಿಚಯವೇ ಯಾರಿಗೂ ಸಿಗ್ತಿಲ್ಲ. ಮೇಕಪ್ ತೆಗೆದ ಮೇಲೆ ಎಲ್ಲಿವರೆಗೆ ಅಂದ್ರೆ ಸರ್, ನಮ್ಮ ಕ್ಯಾಂಟೀನಿಗೆ ಹೋಗಿ ನಾವೇ ಒಂದು ಚಾ ಕೊಡು ಅಂದ್ರೆ, ಯಾರಪ್ಪ ನೀನು? ನಾನಪ್ಪ ಈಗ ಪಾತ್ರ ಮಾಡಿದ್ನಲ್ಲ ನಾನು. ಹೌದಂದ್ರ ಭಾಳ ಚಲೋ ಆಗದಾರ ನಿಮ್ಮ ಪಾತ್ರ, ಭಾಳ ಸೂಪರ್ ಆಗದ ನಿಮ್ಮ ಪಾತ್ರ. ಸುಳ್ಳಲ್ಲ, ನೀವು ಯಾವ ಪಾತ್ರ ಮಾಡಿರಿ? ಈ ಪೋಸ್ ಕೊಡೋದು ನಮಗೆ ಬೇಕಿತ್ತ? ಆ ಕ್ಯಾಂಟೀನಿಂದ ಏನೋ ನಾ ಹೊರಟು ಹೀಗೆ ಬರುವಂತ, ಹೀಗೆ ಮಾರ್ಕೆಟಿಗೆ ಹೋಗಿ ಮನೆಗೆ ಹೋಗುವಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಹಳೆ ಫ್ರೆಂಡ್ ಜಾಕೀರ್ ಭಾಯ್ ಅವ ಎದುರಿಗೆ ಬಂದೇ ಬಿಟ್ಟ, ನನ್ನ ಎದುರಿಗೆ. ಅರೇ ಕ್ಯಾಟ್ಗಿದ್ದು ಅಣ್ಣ, ಮತ್ತೆ ನಿಂದು ಹೇಗೆ ಉಂಟು ನೋಡಿ ಹೇಳ್ತೆ ಮರಯ್ಯ. ಶನಿ, ನಿಂದು ಆರೋಗ್ಯದ್ದು ಹೇಗೆ ಉಂಟು? ಅದು ನಂದು ನಿಂದು ನೋಡ್ದೆ ಬಹಳ ದಿವಸ ಆಯ್ತಲ್ಲ.
ಈ ಅದು ಮುಖ ನೋಡಿದೆ ಬಹಳ ದಿವಸ ಆಯ್ತಲ್ಲ. ಏಕೆ ಅದ್ಗಿದ್ದು ಅಣ್ಣ, ಅದು ಯಕ್ಷಂದು ಗಾನ ಇಲ್ಲ, ನಂಗೆ ಒಂಚೂರು ಹೇಳಿಕೊದು, ನಾನು ಮಾತದೆ. ಆಯ್ತು ಮರೆಯ, ಇಲ್ಲಿ ಬೇಡ, ಮನೇಲಿ ಬಾ ಹೇಳ್ಕೊಡ್ತೆ ಅಂದೆ. ಮನೆಗೆ ಕರ್ಕೊಂಡು ಹೋಗಿ ಬಟ್ರೆ ಅವನಿಗೆ ಒಂದು ಪದ್ಯ ಹೇಳ್ಕೊಟ್ಟೆ ನಾನು. ಕೋಮಲಾಂಗಿ ಕೇಳೆ ಮದ ಗಜಗಾಮಿನಿ ಪಾಂಚಾಲೆ. ತಗೊಳ್ಳಿ, ಅವು ಕಡೆಗೆ ಅವನ ಶೈಲಿ ಶುರು ಮಾಡೇ ಬಿಟ್ಟ. ಕೋಮಲ್ದು ಅಂಗಿದು ಕೀಳೆ, ಕೋಮಲ್ದು ಅಂಗಿದು ಕೀಳೆ, ಗೋಲಿ ಬಜೆದು ಗಾಮಿನಿ ಪಾಂಚಾಲೆ, ಗೋಲಿ ಬಜೆದು ಗಾಮಿನಿದು ಪಾಂಚಾಲೆ. ಅಣ್ಣ ಒಳ್ಳೇದಾಯ್ತು, ಮತ್ತೆ ಹೇಳಬೇಡ ಅಂತ. ಈ ಕಾಮಿಡಿ ಕಿಲಾಡಿಯಲ್ಲಿ ರಾಜ್ಯದ ಹಲವಾರು ಭಾಗದ ಹಲವಾರು ವಿಧ ವಿಧ ಕಿಲಾಡಿಗಳಿದ್ದಾರೆ. ಜೊತೆಗೆ ನಮ್ಮನ್ನ ತಿದ್ದಿ ತೀಡುವಂತ ತ್ರಿಮೂರ್ತಿಗಳು ನೀವಿದ್ದೀರಿ. ನಿಮ್ಮೆಲ್ಲವರ ಜೊತೆಗೆ ಕಲೆತು ಬೆರೆತು ಇನ್ನೂ ಹೆಚ್ಚಿನದಾಗಿ ಕಲಿಬೇಕು ಅಂತ ಆಸೆ ಪಟ್ಟು ಬಂದ ಈ ಪುಟ್ಟ ಕಲಾವಿದನಿಗೊಂದು ಅವಕಾಶ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಮಹಾಬಲೇಶ್ವರ ಭಟ್ ಅವರಿಗೆ ಸ್ವಾಗತ ಸುಸ್ವಾಗತ ಸರ್. ಫಂಟಾಬ್ಲೆಸ್ ಎನರ್ಜಿ ಸರ್. 20 ವರ್ಷಗಳಿಂದ ಯಕ್ಷಗಾನದಲ್ಲಿ ವಿದೂಷಕನ ಪಾತ್ರವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇಡೀ ನಾಡಿನಾದ್ಯಂತ ಟ್ರಾವೆಲ್ ಮಾಡ್ತಾ ಎಲ್ಲರನ್ನು ನಕ್ಕು ನಗಿಸ್ತಾ ಬಂದಿದ್ದಾರೆ. ಆ ಒಂದು ಜರ್ನಿ ಅದಕ್ಕೊಂದು ಸಾರ್ಥಕತೆ ಅನ್ನೋ ತರದಲ್ಲಿ ಏನೋ ಪ್ರಾಯಶಃ ವೇದಿಕೆ ಸಿಕ್ಕಿದೆ. ಕಾಮಿಡಿ ಕಿಲಾಡಿಯಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಾಗತ ಸರ್. ಸರ್ ನಿಮಗೆ ವೆಲ್ಕಮ್. ಏನ್ ಅನಿಸ್ತಾ ಇದೆ ಸರ್ ಇಲ್ಲಿ ಬಂದ್ಮೇಲೆ? ಸಂತೋಷ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಆಯಸ್ಸಿನಲ್ಲಿ ಎಷ್ಟೋ ದಿನಗಳು ಬಂದು ಹೋಗ್ತದಂತೆ. ಬಂದು ಹೋದಂಥ ಎಲ್ಲ ದಿನವನ್ನು ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ. ನೆನಪಿಡುವುದು ಮಾತ್ರ ಕೆಲವು ದಿನ ಮಾತ್ರವಂತೆ. ನನ್ನ ಜೀವನದಲ್ಲಿ ನಾನು ನೆನಪಿಡುವ ಕೆಲವು ದಿನಗಳಲ್ಲಿ ಈ ದಿನವು ನನ್ನ ಒಂದು ಸುದಿನ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಸೋ ನೈಸ್ ಸರ್, ಸೋ ನೈಸ್, ಸೋ ನೈಸ್ ಸರ್. ಭಟ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಮಹಾಬಲೇಶ್ ಭಟ್ ಅವ್ರಿಗೆ? ನಿಮ್ಮ ಮಂಡಿ ತೀರ್ಪು ನನ್ನ ನೋಡಿ ನನಗೆ ಬಾಲ್ಯ ಎಲ್ಲ ನೆನಪಾಗೋಯ್ತು. ನಾನು ಕರಾವಳಿಯವನು. ತವಿಲ್ ಸದ್ದು ಕೇಳ್ತಿದ್ರೇನೆ ಒಂದು ಎನರ್ಜಿ ಅದು. ಅದನ್ನ ಈ ವೇದಿಕೆಗೆ ಮೊದಲನೇ ಸತಿ ತಂದಿದ್ದೀರಿ. ಯಕ್ಷಗಾನದ ಒಂದು ಶ್ರೇಷ್ಠ ಸದ್ದು. ಅದು ಸಾಧಾರಣಕ್ಕೆ ಸುಮ್ಮನೆ ಆಗಿದ್ದಲ್ಲ. ಯಕ್ಷಗಾನ ನಮ್ಮ ಸ್ಟೇಟ್ನ ಇಡೀ ಪ್ರಪಂಚಕ್ಕೆ ರೆಪ್ರೆಸೆಂಟ್ ಮಾಡುವಂತಹ ದೊಡ್ಡ ಆರ್ಟ್ ಅದು. ನಿಮ್ಮ ಇಡೀ ಸಮಸ್ತ ಯಕ್ಷಗಾನ ಮೇಳಕ್ಕೆ ನಿಮ್ಮನ್ನ ಕಳಿಸಿಕೊಟ್ಟ ಮಾಲಕರಿಗೆ ಮತ್ತೆ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದರಿಗೆ ಅವರೆಲ್ಲರಿಗೂ ಸೇರಿ ನಿಮಗೂ ಸೇರಿ ಒಂದು ಧನ್ಯವಾದ ಮತ್ತೆ ಸ್ವಾಗತ. ತುಂಬಾ ಅಂದ್ರೆ ತುಂಬಾ ಬೇಕು ಯಕ್ಷಗಾನದಲ್ಲಿ ನಗಿಸೋದಕ್ಕೆ. ಅದು ಈ ಲ್ಯಾಂಗ್ವೇಜ್ ನಲ್ಲಿ ನಗಿಸ್ಬೇಕು ಅಂದ್ರೆ ಇಲ್ಲಿ ಸುಮಾರು ಜನಕ್ಕೆ ಆ ಕನ್ನಡದ ಪರಿಚಯ ಇರೋದಿಲ್ಲ. ಅದೊಂದು ಜಿಲ್ಲೆಯವರು ಮಾತಾಡುವಂಥ ಒಂದು ಡೈಲೆಕ್ಟ್ ಅದು, ಹವ್ಯಕ ಕನ್ನಡ ಅನ್ನೋದು. ಅದು ರಕ್ಷಿತ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಸುಮಾರು ಜನರಿಗೆ ಪ್ರಶ್ನೆಗಳಿರ್ತಾವ, ಅವನೇನಂದ ಅಂತ. ಬಟ್ ಅದನ್ನ ಇಟ್ಕೊಂಡೇ ನಗಿಸಿದ್ರು ನೋಡೋರು. ಅದು ಮಜಾ ಅವರದ್ದು. ಎಲ್ಲಿ ಹುಡುಕಿದಾರೋ ಅವ್ರು ಎಲ್ಲರಿಗೂ ಒಂದು ಧನ್ಯವಾದ. ಯಾಕಂದ್ರೆ ಹುಡುಕೋದು ತುಂಬಾ ಕಷ್ಟ. ಇವತ್ತು ಯಾವುದನ್ನೇ ಆಯ್ತು ಹುಡುಕಿ ತೆಗೆಯೋದು ಟ್ಯಾಲೆಂಟ್ಗಳನ್ನ ತುಂಬಾ ಕಷ್ಟ. ತುಂಬಾ ವಿಶೇಷ ಪ್ರತಿಭೆ ನೀವು. ತಮ್ಮ ಆಶಯಗಳೆಲ್ಲ ನೆರವೇರಲಿ. ಯಕ್ಷಗಾನ ವೃಂದಕ್ಕೆ ಮತ್ತೊಮ್ಮೆ ಒಬ್ಬ ಯಕ್ಷಗಾನ ಅಭಿಮಾನಿಯಾಗಿ ನನ್ನ ನಮನ. ತಮಗೆ ಸ್ವಾಗತ. ಮೇಡಮ್, ನಿಮ್ಮ ಒಪಿನಿಯನ್ ಕೇಳಕ್ ಮುಂಚೆ ಒಂದು VT ಇದೆ ಅವ್ರದ್ದು, ನೋಡ್ಕೊಂಬೋಣ. ಯಾ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಮಹಾಬಲೇಶ್ವರ ಭಟ್ ಕ್ಯಾದಗಿ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಎನ್ನುವ ಹಳ್ಳಿಯಲ್ಲಿ ಹುಟ್ಟಿದವ ನಾನು. ನನಗೆ ಸಣ್ಣಿಂದನೂ ಈ ಯಕ್ಷಗಾನದ ಹುಚ್ಚು. ಎಲ್ಲೇ ಯಕ್ಷಗಾನ ಇದ್ರು ಅಲ್ಲಿ ಹೋಗೋದು, ನೋಡೋದು. ಅವಾಗ ಟಿಕೆಟ್ ಕೊಟ್ಟು ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಮಧ್ಯರಾತ್ರಿಗೆ ಯಾವಾಗಲೂ ಆವಾಗ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟ ನೋಡೋದು. ಮರುದಿವಸ ಬಂದು ಹಗಲೊತ್ತು ಬಂದು ಅಮ್ಮನ ಸೀರೆನ ಮತ್ತೆ ನಮ್ಮ ಸೆಕೆಂಡ್ ಈ ಥರದ್ದೆಲ್ಲ ಹಚ್ಕೊಂಡು ಪೌಡ್ರ್ ಹಚ್ಕೊಂಡು ನಾವೇ ವೇಷ ಎಲ್ಲ ಮಾಡ್ಕೊಂಡು ಆಟ ಕುಣಿಯುವುದು. ಇಲ್ಲಿ ಅಂಗನವಾಡಿಗೆ ಹೋಗುವಾಗಲೇ ನಾನು ನಮ್ಮನ್ನೊಂದು MS ಭಟ್ರು ಅಂತ ಮಾಸ್ಟರ್ ಇದ್ರು. ಅವ್ರು ನನ್ನ ಶಾಲೆಗೆಲ್ಲ ಕರ್ಕೊಂಡು ಹೋಗಿ ಕುಣಿಸಿದ್ರು. ಇವತ್ತಿಗೂ ಆ ಶಾಲೆಗೆ ಹೋದಾಗ ನನಗೆ ಅದೇ ನೆನಪಾಗ್ತಾ ಇದೆ. ನಾನು ಹೋಗಿ ಅಲ್ಲಿ ಕುಣಿದಾಗ ಆ ಮಕ್ಕಳೆಲ್ಲ ನನಗೊಂದು ಸಪೋರ್ಟ್ ಮಾಡಿದ್ ನೋಡ್ರಿ ತುಂಬಾ ಸಂತೋಷ ಆಗ್ತಾ ಇದೆ. ಕಂಡಾಗಲಿ ನವಿಲು ಕುಣಿಯುತ್ತಿದೆ ನೋಡ, ಚೆಲುವದೊಳಂತಿದೆ ನೋಡ. ನಮ್ಮ ಅಪ್ಪನೂ ಹಂಗೆ ಕಲಾವಿದರೆಯ, ನಮ್ಮ ಅಮ್ಮ ಸಹ ಕಲಾವಿದ್ರೆ. ಒಂದು ಅಡಿಕೆ ಸುಲಿಯುವತ್ತಿಗೂ ಹಾಡು ಹೇಳ್ತಾ ಅಡಿಕೆ ಸುಲಿಯುವುದವರು. ಹಾಲಿನ ಪೂಜೆ, ಪೆಟ್ಟಿ ಹೊನ್ನಿನ ಪೂಜೆ. ಈಗ ಯಕ್ಷಗಾನ, ನಾಟಕ ಮತ್ತು ಈಗ ಕಾಮಿಡಿ ಕಿಲಾಡಿ ಇದಕ್ಕೆ ಬಂದಿದ್ದಾನೆ. ತುಂಬಾ ಹೆಮ್ಮೆಯ ವಿಷಯ ಇದು. ಇನ್ನೂ ಬಹಳ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ ಹೇಳೋದು ನಮ್ಮ ಆಸೆ. ಇಂಥ ಒಂದು ವೇದಿಕೆಗೆ ಹೋಗುವ ಸಂಪೂರ್ಣ ಧೈರ್ಯ ತುಂಬದಿದ್ರೆ ಅದು ನನ್ನ ಹೆಂಡತಿ. ನನಗಾಗಿ ಅವಳು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾಳೆ.
ನನ್ನ ಹೆಸರು ಪ್ರಭಾ, ನಾನು ಮಹಾಬಲೇಶ್ವರ ಭಟ್ ಅವರ ಹೆಂಡತಿ. ಆ್ಯಕ್ಚುಲಿ ನಮ್ಮ ಮಧ್ಯೆ ಏನು ಒಪ್ಪಂದ ಆಗಿದೆ ಅಂದರೆ, ನೀನು ಕಲಾವಿದನಾಗಿ ಇರ್ತೀರಾ ಅಂತ ಆದರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ ಫಸ್ಟ್ ವಾಕ್ಯ ಅದು. ಅವ್ರು ನನಗೆ ಜೀವನ ಕೊಟ್ಟರು, ನಾನು ಅವರಿಗೆ ಕಲಾವಿದನಾಗಿ ಏನನ್ನು ಸಾಧನೆ ಮಾಡಬೇಕೋ ಅದಕ್ಕೆಲ್ಲದಕ್ಕೂ ನಾನು ಜೀವ ಕೊಡ್ತೀನಿ. ಅವರೊಬ್ಬ ಕಲಾವಿದರಾಗಿ ಪ್ರದರ್ಶನಗಳಲ್ಲಿ ಸಾವಿರಾರು ಜನರನ್ನು ನಗಿಸ್ತಾರೋ ಹಾಗೆ ಮನೆಗೆ ಬಂದಾಗಲೂ ಕೂಡ ನನ್ನ ಜೊತೆ ಮಕ್ಕಳ ಜೊತೆ ಹಾಗೆ ಹಾಸ್ಯಮಯವಾಗೇ ಇರ್ತಾರೆ. ನನಗಾಗಿ ಅವಳು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಓದಿ ಬೇರೆ ಜಾಬ್ ಮಾಡ್ಬೋದಿತ್ತು, ಅದಿಷ್ಟ ಇಲ್ಲ. ನನ್ನ ಪ್ರಧಾನ ಉದ್ದೇಶ, ನನ್ನ ಜೀವನ ನಾನು ಸಾಯುವವರೆಗೂ ಕಲಾವಿದಾಗೇ ಸಾಯಬೇಕು. ರಂಗದಲ್ಲೇ ಸಾವು ಬಂದ್ರಂತೂ ಅದು ಪುಣ್ಯದ ಸಾವು ಅಂತ ನಾನು ತಿಳ್ಕೊಳ್ತೇನೆ, ಸ್ವರ್ಗ ಅಂತ ತಿಳ್ಕೊಳ್ತೇನೆ. ಒಬ್ಬ ಯಕ್ಷಗಾನದ ವಿದೂಷಕನು ಇಂಥ ಒಂದು ವೇದಿಕೆಗೆ ಬಂದು ಈ ರೀತಿ ಹಾಸ್ಯ ಮಾಡ್ತಾ ಇದ್ದಾನೆ ಅಂತ ನೀವೆಲ್ಲ ಆಶ್ಚರ್ಯ ಪಡಬೇಕು, ಆ ರೀತಿ ಸಂತೋಷ ಪಡಬೇಕು. ಜೊತೆಗೆ ಖಂಡಿತ ಆ ರೀತಿ ನಾನು ಮಾಡ್ತೇನೆ. ನಿಮ್ಮ ಸಹಕಾರ ಆಶೀರ್ವಾದ ಯಾವತ್ತೂ ಇರಲಿ. ಇನ್ನೂ ಹೆಚ್ಚಿಗೆ ನಿಮ್ಮನ್ನು ನಗಿಸ್ತೇನೆ. ವೆರಿ ನೈಸ್ ಸರ್, ಭಾಳ ಚೆನ್ನಾಯಿತು ನಿಮ್ಮ ಒಂದು ವಿಡಿಯೋ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಮನೆಯವ್ರಿಗೆ ಅವರೊಂದು ದೊಡ್ಡ ಚಪ್ಪಾಳೆ. ಆ್ಯಕ್ಚುಲಿ ಅಂದರೆ ಎಲ್ಲೋ ಒಂದು ಕಡೆ ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಳ್ಳಿ, ನಮ್ಗೆ ಚೆನ್ನಾಗಿ ಸಾಕಿ ಒಂದು ಸೆಕ್ಯೂರಿಟಿ ಬೇಕು ಅಂತ ಕೇಳೋ ಕಡೆ ಈ ರಂಗದಲ್ಲಿ ಇದ್ರೇ ನಾನು ನಿಮ್ಮನ್ನು ಮದುವೆ ಆಗೋದು ಅಂತ ಅವ್ರು ಹೇಳ್ತಾರೆ ಅಂತಂದರೆ ರಿಯಲಿ ಗ್ರೇಟ್. ಹಲವಾರು ಜನ ಕೇಳಿದ್ದೀನಿ ಆನಂದ, ನಾವು ಆಕ್ಟರ್ಸ್ ಇದ್ರೆ ಹೆಣ್ಣು ಕೊಡಲ್ಲ ಕೇಳ್ಪಟ್ಟಿದ್ದೀನಿ ನಾನು. ಬಟ್ ಇವ್ರದ್ದು ಆಶ್ಚರ್ಯ ಅಲ್ಲ, ನೀವು ಆ್ಯಕ್ಟಿಂಗ್ ಮಾಡಿದ್ರೆ ಮಾತ್ರ ನಾನು ನಿಮ್ಗೆ ಮದುವೆ ಆಗ್ತೀನಿ ಅನ್ನೋದು. ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಅವ್ರು ನಂಗೆ ಜೀವನ ಕೊಟ್ಟಿದ್ದಾರೆ, ನಾನು ಅವ್ರ ಕಲೆಗೆ ಒಂದು ಜೀವ ಕೊಡ್ತೀನಿ ಅಂತ ಬ್ಯೂಟಿಫುಲ್ ಆಗಿ ಹೇಳಿದ್ರು. ಅವ್ರು ನಂಗೆ ಭಾಳ ಇಷ್ಟ ಆಯಿತು. ಅವ್ರು ಹಾಗೆ ಹೇಳಿದ್ದು ಯಾವ ಅರ್ಥದಲ್ಲಿ ಅಂತ ಗೊತ್ತಾಗಲಿಲ್ಲ ನನಗೆ. ಅಂದರೆ ನಾನು ಅವಳಿಗೆ ಜೀವನ ಕೊಟ್ಟೆ ಅಂತೇಳಿ. ನಾನು ಮದುವೆ ಆದದ್ದು ಡೈವರ್ಸ್. ಅವಳು ಅದೆಂತಗೆ ಹೇಳೋದು ನೀವು? ಇರ್ಲಿ ಬಿಡಿ, ಬಹುಶಃ ಅವಳು ಆ ಲೆಕ್ಕಕ್ಕೆ ನಾನು ಅವಳಿಗೆ ಜೀವನ ಕೊಟ್ಟೆ ಅಂತ ಹೇಳಿರ್ಬೋದು. ಖಂಡಿತ ಅನುಕಂಪದಿಂದ ನಾನು ಆದದ್ದಲ್ಲ. ನನಗೆ ಅವಳು ಸೂಕ್ತಳು, ಅವಳು ಯೋಗ್ಯಳು ಅಂತ ನಾನು ಆದದ್ದು. ಬನ್ನಿ ಜೊತೆಲಿ. ನಮ್ಮಲ್ಲಿ ಮದುವೆ ಮುಂಚಿನ ದಿವಸ ಸೋಮಾರ್ತನೆ ಅಂತ ಶಾಸ್ತ್ರ ಮಾಡ್ತಾರೆ. ಅವಾಗ ನಾನು ಪನ್ನೆ ಎಲ್ಲ ಮಾಡಿ ಸ್ನಾನ ಮಾಡುವಾಗ ಆ ಹಂಡೆಗೆ ಜಪ್ಕೊಂಡು ಅಮ್ಮನ ಹತ್ರ ಹೇಳ್ತಿದ್ದೆ, ತಲೆ ಹೊಡ್ಕೊಂಡೆ. ನೋಡಿದೆ ನಾಳೆ ಎಲ್ಲರೂ ನನಗೆ ಕೆಲವೊಮ್ಮೆ ವೇದಿಕೆಯಲ್ಲಿ ಬರ್ತದೆ ಅಂತ ಮಾತು, ನಿಂಗೇನು ಮತ್ತೊಬ್ಬರು ಹೆಂಡ್ತಿ ಬೇಕಾ, ಈ ಥರ ಮಾತುಗಳೆಲ್ಲ ವೇದಿಕೆಯಲ್ಲಿ ಬರ್ತದೆ, ಚುಚ್ಚು ಮಾತುಗಳು. ಅಲ್ಲ, ಅವತ್ತು ಹಾಗೆ ತಲೆ ಚಚ್ಕೊಂಡವನು ಇವತ್ತು ಎದೆ ತಟ್ಟಿ ಹೇಳ್ತಾ ಇದ್ದೇನೆ, ಇವಳು ಇದ್ದದಕ್ಕೆ ನಾ ಇಲ್ಲಿ ಬಂದು ನಿಂತಿದ್ದೇನೆ. ಯು ಆರ್ ಸಚ್ ಎ ಗ್ರೇಟ್ ಮ್ಯಾನ್. ನಾವೆಲ್ಲ ಶಿರವಾಗಿ ನಿಮಗೆ ವಂದಿಸ್ಬೇಕು. ಹೆಮ್ಮೆಯಿಂದ ಬದುಕ್ತಿದ್ರಿ, ಸಂತೋಷವಾಗಿ ಬದುಕ್ತಿದ್ರಿ. ನೋಡಿ, ಭಗವಂತ ನಿಮಗೆ ಅದ್ಭುತವಾದ ತಂದೆ ತಾಯಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಮನಸ್ಸಿಗೆ ಇಷ್ಟವಾದಂಥ ಹೆಂಡತಿನ ಕೊಟ್ಟಿದ್ದಾರೆ. ನಿಮ್ಮ ಮುದ್ದಾದ 2 ಮಕ್ಕಳಿದ್ದಾವೆ. ಆಮೇಲೆ ಶಾರದೆ ಆರಾಧಕರು ನೀವು. ಇಷ್ಟೇ ಸಾಕ್ರಿ, ಯು ಆರ್ ದ ಗ್ರೇಟೆಸ್ಟ್. ಅದ್ಭುತವಾಗಿದ್ದೀನಿ. ಆಮೇಲೆ 2ನೇದು, ಎಲ್ಲ ಆ್ಯಕ್ಟಿಂಗ್ ಎಲ್ಲರೂ ಮಾಡ್ಬೋದು, ಬಟ್ ನಿಮ್ಮ ಆ್ಯಕ್ಟಿಂಗ್ಗಳನ್ನೆಲ್ಲ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ತುಂಬ ತಾಕತ್ತು ಬೇಕು. ಯಾಕೆ ಅಂದರೆ ಅದ್ಭುತವಾಗಿ ನೀವು ಅದರಲ್ಲಿ ನರ್ತನ ಮಾಡಬೇಕು, ಆಮೇಲೆ ಸಂಭಾಷಣೆನ ಒಪ್ಪಿಸ್ಬೇಕು, ಆಮೇಲೆ ಇದ್ದಕ್ಕಿದ್ದಂಗೆ ರೋಲು ಗೀಲು ಏನೆಲ್ಲ ಮಾಡ್ತಿರಲ್ಲ ಅದೆಲ್ಲ ಮಾಡಬೇಕು. ಅಂದರೆ ತುಂಬ ದೊಡ್ಡ ತಾಕತ್ತಿದ್ರೆ ಮಾತ್ರ ಈ ಆ್ಯಕ್ಟನ್ನ ಮಾಡೋಕ್ಕಾಗ್ತದೆ. ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ನಾನು ಒಂದು ತುಂಬ ತೀಕ್ಷ್ಣವಾಗಿ ಗಮನಿಸಿದ್ದು ಏನು ಅಂತಂದರೆ, ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಕೂಡ ಇದ್ದಾನೆ ನಿಮ್ಮಲ್ಲಿ. ನೀವು ನಿಂತಿದ್ದ ಜಾಗದಲ್ಲಿ ಎಲ್ಲ ವಿಷಯವನ್ನು ತೆಗೆದು ಒಪ್ಪಿಸುವಂಥದ್ದು ಎಲ್ಲವೂ ಸರಿ ಇದೆ, ಅದ್ಭುತವಾಗಿದೆ. ಒಳ್ಳೆ ಅದ್ಭುತವಾದ ಕಲಾವಿದನಿಗೆ ಗ್ರ್ಯಾಂಡ್ ವೆಲ್ಕಮ್ ಈ ಒಂದು ಕಾರ್ಯಕ್ರಮಕ್ಕೆ. ನಿಮ್ಮ ಮನದಾಳದ ಮಾತು ಕೇಳಕ್ಕೆ ಇಷ್ಟಪಡ್ತೀವಿ. ಈಗ ಏನು ಅನ್ನಿಸ್ತಾ ಇದೆ ನಿಮಗೆ ಈ ವೇದಿಕೆಗೆ ಅವ್ರು ಬಂದು ಇವಾಗ ಇದೆಲ್ಲ ಮಾಡ್ತಾ ಇರೋದು? ಎಷ್ಟು ಖುಷಿ ಅನ್ನಿಸ್ತದೆ ನಿಮ್ಗೆ? ತುಂಬ ಖುಷಿ ಆಗ್ತಾ ಇದೆ ನನಗೆ. ಅವರನ್ನು ನಾನು ಆ್ಯಕ್ಚುಲಿ ಅದೇ ಮದುವೆ ಅನ್ನೋ ಇದಕ್ಕೆ ಬಂದಾಗ ನಾನು ಒಂದು ಮದುವೆಯಿಂದ ಈಚೆ ಬಂದಿದ್ದೆ. ನಾನಾಗ ತವ್ರ ಮನೇಲೂ ಇರಲಿಲ್ಲ, ಸಪ್ರೇಟ್ ಆಗಿದ್ಬಿಟ್ಟೆ ಒಬ್ಬಳೇ. ಆಗ ನನಗೆ ಹೆಲ್ಪ್ ಮಾಡಿದ್ದಂದರೆ ಅಪ್ಪ ಮಾತ್ರ. ನನಗೇನು ಅನ್ನಿಸ್ತು, ನಾವು ಒಬ್ಬರೇ ಇದ್ದರೆ ಸರಿ ಹೋಗಲ್ಲ ಅಂತ ನಾನು ಮತ್ತೆ ಮದುವೆ ಆಗ್ತೀನಪ್ಪ ಅಂತ ಅಂದೆ. ಆಯ್ತಮ್ಮ ಅಂದರು. ನಾನು ಹಾಗೆ ಹೇಳಿದೆ, ಅಪ್ಪ ನಾನು ಇಂಥವ್ರನ್ನ ಮದುವೆ ಆಗ್ತೀನಿ ಅಂತ. ಹಾಂ ಆಯ್ತು ಅಂದರು. ನಾನು ಆಗ ಇವ್ರ ಹತ್ರ ಹೇಳಿದೆ, ಇವರಲ್ಲಿ ಟ್ಯಾಲೆಂಟ್ ಇದೆ ಅಲ್ಲ, ಆ ಟ್ಯಾಲೆಂಟ್ ಒಂದು ಶಿಖರ ಆಗಬೇಕು ಅಂತ ನನಗೆ ಅನ್ನಿಸ್ತು. ನಾನು ಹಾಗೆ ಹೇಳಿದೆ, ನೀವೀಗ ಯಕ್ಷಗಾನ ಅಥವಾ ಕಲೆ ಸಾಹಿತ್ಯ ಈ ಥರದ್ರಲ್ಲೇ ಇರಬೇಕು, ಅದರ ಹೊರತಾಗಿ ನೀವು ಇರ್ತೀರಾ ಅಂತಾದರೆ ನಾನು ಮತ್ತೆ ಎದ್ದೋಗ್ಬಿಡ್ತೀನಿ ಅಂತ. ಅಯ್ಯೋ ಸಮಾಜ ಏನು ಹೇಳುತ್ತೇನೋ, ಯಾರು ಏನು ಅಂತಾರೇನೋ. ನಾನಾಗಂದೆ, ಯಾರು ಏನಂತಾರೆ ಅಂತ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂತೀರಾ ಅಥವಾ ಮದುವೆ ಆಗ್ತೀರಾ ಇಲ್ಲ ಅಂತ ಕರೆ ಹೇಳಿ, ಇಲ್ಲಾಂದ್ರೆ ನಾನು ಮತ್ತೆ ಯಾರನ್ನಾರು ಮದುವೆ ಆಗ್ತೀನಿ ಅಂತ. ಒಟ್ಟು ಚೆನ್ನಾಗಿದ್ದೀರಿ, 100 ವರ್ಷ ಚೆನ್ನಾಗಿ ಬಾಳಿ, ಚೆನ್ನಾಗಿ ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಬಂದ್ರಿ, ನಿಮ್ಮದೇ ಒಂದು ಛಾಪ್ನ ಮೂಡಿಸಿದಿರಿ. ನೀವು ಒಬ್ಬರು ಅಲ್ಲಿ ಒಂದು
ರಿಜಿಸ್ಟರ್ ಆಗಿದ್ದೀರಿ ಈಗ ಆಲ್ರೆಡಿ ಕರ್ನಾಟಕದ ಜನತೆ ಮುಂದೆ. ಆಮೇಲೆ ನಿಮ್ಮದೊಂದು ಒಳ್ಳೆ ಧ್ಯೇಯ ಇದೆ, ನೀವು ಯಕ್ಷಗಾನದಿಂದ ಬಂದು ನಾನೊಬ್ಬ ಕಲಾವಿದ ಅಂತ ಪ್ರೂವ್ ಮಾಡ್ಬೇಕು ಅಂತ ಹೊರಟಿದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಿಮ್ ಸ್ಟ್ರೆಂತ್ ಆಗಿ ಮೇಡಮ್ ಇದಾರೆ, ಪಿಲ್ಲರ್ಸ್ ಆಗಿ ಮಕ್ಳಿದ್ದಾರೆ. ಫ್ಯಾಂಟಾಸ್ಟಿಕ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಓಕೆ, ನಮ್ಮ ಕಿಲಾಡಿಗಳು ಅದ್ದೂರಿಯಾಗಿ ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಳೆದ ವಾರ ನಡೆದಂತ ಗ್ರ್ಯಾಂಡ್ ಪ್ರೀಮಿಯರ್ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಮಾಡಿದಂತ ಪರ್ಫಾರ್ಮೆನ್ಸ್ಗೆ ಇಡೀ ಕರ್ನಾಟಕನೇ ಫಿದಾಗೋಗಿದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಜವಾರಿ ಹೈದಾ ಹರೀಶನ್ ಪರ್ಫಾರ್ಮೆನ್ಸ್ ನ ಮತ್ತೆ ಮತ್ತೆ ನೋಡ್ಬೇಕು ಅಂತ ಕರ್ನಾಟಕ ಜನತೆಗಳಿಂದ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಹರೀಶ್ ಅವರೇ, ಒಂದೇನೋ ಒಂದು ಜಲಕ್ ನಮಗೋಸ್ಕರ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಬಹುದಾ ತಾವು? ಆನಂದಣ್ಣರ 30 ಸೆಕೆಂಡ್ ಕೊಡ್ರಿ ಬರೇ. ಪುಟ್ಟಯ್ಯಜ್ಜರ ಹೆಸರು ತೊಗೊಂಡು ಸೀದಾ ಸ್ಟೇಜಿಗೆ ಜಿಗಿತೀನ್ರಿ. ಅಪ್ಪ ಮತ್ತಿನ್ಯಾಕ್ ತಡ, ಬರ್ಲಿ ಒಡೆ 9. ಹುಲಿ ಸಿಂಗಲ್ ಆಗಿದೆ ಅಂತೇಳಿ ಸಿಂಗಲ್ ಚಪ್ಪಲ್ಲಿ ಹೊಡಿತೀರೇನ್ಲಿ? ಮಂಗ್ಯಾನ ಮಕ್ಕಳ್ರಿ, ನಿಮ್ಮ ಅಪ್ಪ ಹುಟ್ಟಿದ್ರೆ ಇನ್ನೊಂದು ಚಪ್ಪಲ್ಲಿ ಹೋಗಿರ್ಲೇ ನೋಡಮ್ಮ. ಭಾಳ ಚಲೋ ಆತ್ರಿಪ್ಪ. ಜಗಳದಾಗ ಚಪ್ಪಲು ಕಳೆದಿದ್ದು ರೀ, ಮತ್ತು ರೊಕ್ಕ ಕೊಟ್ಟು ಎಲ್ಲಿ ಚಪ್ಪಲಿ ತೊಗೊಂಡು ವಿಚಾರ ಮಾಡಕ ಅನಾಯಸವಾಗಿ ಚಪ್ಪಲಿ ಸಿಕ್ಕು. ಜಗಣ ಸೈಜ್ ಬರ್ತಾವಿಲ್ಲ ನೋಡ್ಕೊಂಡ್ಬಿಡು ಅಂತೀನಿ ನಾನು, ಹೆಚ್ಚು ಕಡಿಮೆ ಆಗಬಾರ್ದು. ಜಗಣ ಯಾರೋ ನನ್ನ ಸೈಜ್ನವನ ಕಟ್ಟದಾನ್ರಿ ನನಗ. ಅನಂದಣ್ಣ ಕಟ್ಟದಾನ ಅಂದ್ರೆ ತಿಳಿಯಂಗಿಲ್ಲ ಓದಿಲ್ರಿ? ಇಲ್ಲಪ್ಪ, ನಮ್ಮ ಕಡೆನು ಹೊಡಿತಾರಲ್ರಿ, ಅದಕ್ಕೆ ಕಟ್ಟದಾನ ಅಂತಾರ್ರಿ. ಬಟ್ರ ಬರ್ರಿ, ಏನ್ ಹೇಳ್ಬೇಕು ತಿಳಿಯವಲ್ರಿ ನನಗ. ನೋಡ್ರಿ ನೋಡ್ ವೇಟ್ಲೆಸ್ ಚಪ್ಪಲ್ಲಿ ಹೊಡಿತಾರ್ರಿ, ನಮ್ಮ ಬಾಡಿ ಎಲ್ಲ ಹಚ್ಬೇಕವು. ಒಂದ್ ನಮೂನಿ ನೋಣ ಕುಂತ ಹೋದಂಗ ಹಾಕವ್ರಿ. ನಮಗ ಪೆಟ್ಟು ಬೀಳ್ಬೇಕು ಕೊಲ್ಲಾಪುರ ಜುರ್ಕಿ ಚಪ್ಪಲ್ಲ ಹಾಕೊಂಡ್ ಹೊಂಟ್ರ ಚರ್ಕ್ ಅಂತಿರ್ತಾವ ನೋಡ್ರಿ. ಅವನು ಒಳ್ಳೆಣ್ಣೆ ಗೆದ್ದಿ ಹಾಕಿ ಎದರ ಬದ್ರ ಹೊಡ್ಯಾಕತ್ರ ಏನ್ ಹೇಳಿರಿ? ಕಮಾನ್ 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 ಮ್ಯಾನ್ ಹಿಟ್ ಮೀ ಕಮಾನ್. ಅವನು ಒಳ್ಳೆ ಅವನೊಂದು ದೀಪಾವಳಿ ಪಟಾಕ್ಷಿ ಹಚ್ಚದಂಗ ಆಗಿರ್ಬೇಕ್ರಿ. ಯವ್ವ ಈಗ ಡ್ರೆಸ್ನವ್ರು ಕೇಳಿದ್ರಿ ಏನ್ ಹೇಳಿರಿ ನಾನು? ಈಗ ಸ್ಟೇಜ್ ಮೇಲೆ ಕರೆದಾಗ ಚೆನ್ನಾಗೇ ಇದ್ದಲ್ಲ ಈ ಶರ್ಟ್ ಹಾಕೊಂಡು. ನೋಡ್ರಿ ಹರ್ನಾಳಿಗೆ ಮಾಡಿಟ್ಟಾರ ಮಂಗ್ಯಾನ. ನಿಮ್ಮವ್ರು ಹೊಟ್ಟಿಗೆ ಅನ್ನ ತಿಂತೀರಿ, ಚಪಾತಿ ಸಕ್ಕರೆ ತಿಂತಿರ್ಲಿ ಮಂಗ್ಯಾನ. ಚಪಾತಿ ಸಕ್ಕರೆ ಇಡೀ ಕರ್ನಾಟಕನ ಕಾಣಕತ್ತಿದ್ರಿ. ಬಟ್ರ ಮಾಡಬಾರ್ದ್ರಿ, 7 ಜನ್ಮಕ್ಕೂ ಸಾಲ ಮಾಡಬಾರ್ದು. ಸಾಲ ಮಾಡುವಾಗ ಹಾಲೋಗರ ಉಂಡಂತೆ, ಸಾಲಗಾರ ಬಂದು ಕೇಳಿದಾಗ ಇಬ್ಬದಿಯ ಕೀಲು ಮುರಿದೆ ಅಂತ ಹೇಳಿದ್ದ ದಾಸ ಸರ್ವಜ್ಞರ ಮಾತು ಎಂದು ಸುಳ್ಳಲ್ರಿ. ಹಿರಿಯರು ಹೇಳಿದ್ರು, ಸಾಲ ಮಾಡಿಯ ಪರದಾಟ ಸಾಕಿನ್ನು ಬದುಕೊತ್ತಲಿಯೋ ಬಿಟ್ನಾಸಿ ನಗದುಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಸಾಲ ಮಾಡಿಯ ಅವ್ರು ಹೇಳ್ಯಾರಂತ ಇಡೀ ಊರು ತುಂಬಾ ಸಾಲ ಮಾಡಿ ಮೈಯಾಗಿನ ಎಲ್ಲವೂ ಸಟ್ಲ್ ಮಾಡಿಸ್ಕೊಂಬಂದಿ. ಏನು ಹೊಡಿತಾರ್ರಿ ರಕ್ಷಿತಾ ಮೇಡಮ್ ಸಾಲಗಾರರು. ಅವ್ರ ಹೆಂಡ್ರು ಮಕ್ಕಳು ಸಿಟ್ಟು ಎಲ್ಲ ನಮ್ಮ್ಯಾಗ ಪೋಣಿಸ್ತಾರೆ ನೋಡ್ರಿ. ಒಂದೊಂದು ಹೊಡೆತಕ್ಕೆ ಜೀವ ಅನ್ನೋದು ಹಂಗ. ಆನಂದಣ್ಣ ನನಗೆ ಹೊಡಿತಾರ ನೋಡ್ರಿ ಅವ್ರು ನಾಚಿಗಿಡ್ ನನ್ನ ಮಕ್ಕಳು. ನನಗೆ ಎಷ್ಟು ಹೊಡೆದ್ರು ಹತ್ತಂಗಿಲ್ಲ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆಮ್ಯಾಗ ನಿಮ್ ಜೊತೆ ಮಾತಾಡ್ತೀನಿ, ಮೊದ್ಲು ಅವ್ರಿಗೆ ಕೌಂಟ್ರ್ ಕೊಟ್ಬಿಡ್ತೀನಿ. ಏ ಮಂಗ್ಯಾನ ಮಕ್ಕಳ್ರಿ, ನನಗ ಚಪ್ಪಲ್ಲಿ ಹೊಡಿತೀರಿ. ಅಲ್ಲೇ ಮೈಯಾಗಿನ ತಿಂಡಿ ಎಲ್ಲೇ ನಿಮ್ದು? ನಿಮ್ ಮನೆ ಮಟ್ಟ ಸಾಲ ಕೊಟ್ರಿಪಾ ಅಂತ ಕೇಳಕ್ ಬಂದಿದ್ನೆನ್ನ. ನಿಮ್ಮ ತಿಂಡಿ ಹೆಚ್ಚಾಗಿ ಕೊಟ್ಟಿರ್ಲಿ. ಎಂಥ ಮನುಷ್ಯ ಹೊಡೆದ್ರು ಗೊತ್ತೈತೆ ಜಗ್ಗಣ್ಣ. ನಾನು ಯಾರು? ಹಠ ತೊಟ್ಟ ಘಟಪುತ್ರ ಚಟ ಚಕ್ರವರ್ತಿ ಅಲಿಯಾ ಸಾಲ್ಗಾರ್ ಹರೀಶ. ನಾನು ಹೊಡಿತಾರಂದ್ರೆ ಎಂತ ತಿಂಡಿರ್ಬೇಕು ಈ ಮಗಂದು. ರಿಸರ್ವ್ ಬ್ಯಾಂಕಿಗೆ ಸಾಲ ಕೊಟ್ಟ ಮಗಲೇ ನಾನು. ನನ್ನ ಕೇಳೇ ನೋಟ್ ಪ್ರಿಂಟ್ ಮಾಡ್ತಾರ ಅವ್ರು. ಎಂಥ ಮನಿತನ ನಮ್ದು. ಯು ಡೋಂಟ್ ನೋ. ಅಯ್ಯೋ, ಇದು ನೋಟ್ ಬ್ಯಾನ್ ಆದಾಗ ಕೋಟಿಗಟ್ಲೆ ನಮ್ಮ ಮನೆಯಿಂದ ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡಿದ ಫ್ಯಾಮಿಲಿ ರೀ ನಮ್ದು. ಸುಳ್ಳು ಹೇಳ್ಬಿಟ್ರ
ಈಗೂ ಬಂದು ನಮ್ಮ ಮನ್ಯಾಗ ನೋಡ್ರಿ, ನಮ್ಮ ಮನ್ಯಾಗ ಆಡು ಎಮ್ಮಿ ದನ ಹುಲ್ಲು ಮೇಯಂಗಿಲ್ರಿ, 500,000 ನೋಟ ಮೇಯ್ತಾವ ಇನ್ನು. ಅಂತದು ನನಗೆ ಹೊಡಿತಾರ. ಒಬ್ಬೊಬ್ಬ ನನ್ನ ಮಕ್ಕಳನ್ನ ಚಿಲ್ಲರ ರೊಕ್ಕದಾಗ ಹೋಗದು ಬಿಟ್ಟೆ ನಿಮ್ಮ ಅವರು. ಒಲ್ಲಿ ಜುಜಿಬಿ 25 ಲಕ್ಷ ಸಂಬಂಧ ನಿಮಗೆ ನಗಂಗ ಆಗೈತಿ, ನನಗೆ ನಿಂತು ಲಾಪ್ ಲಾಪ್ ಹೊಯ್ಕೊಳಂಗ ಆಗೈತಿ. ಇತ್ತಿತ್ತೊಂದು ಬಂಗಾರದಂತ ಶರ್ಟ್ ಹರಿದಿಟ್ರು. ಯಾರು ಕೊಡ್ತಾರ್ರಿ ಮತ್ತೆ ನಮಗೀಗ ಸಾಲ? ಸಂತೋಷ ಕೊಡ್ತಾರೆ. ಅಯ್ಯಯ್ಯೋ, ಸಂತೋಷ್ ಅವ್ರ ಸುದ್ದಿ ಗೊತ್ತಿಲ್ಲೇನು? ಹಿಂದವ್ರದ್ದು ಪೂಜೆ ನಡೆದೈತಿ, ಅವ್ರದ್ದು ಅವ್ರಿಗಿಂತ ಮುಂಚೆ ನಾನು ಮುಗಿಸ್ಕೊಂಡ್ ಬಂದಿನ ಈ ಕಡೆ. ಪೂಜೆ ರೀ ಹರೀಶ್ ಅವರ ಎದ್ರ ಪೂಜೆ? ಕಾಲ್ಮರಿ ಪೂಜೆ ನಡೆಯಕತ್ತಿದ್ದು ರೀ. ಬಟ್ರ ನಮ್ದು ನಿಮ್ದು ಪರಿಸ್ಥಿತಿ ಸೇಮ್ ಆಗೈತೆ ನೋಡ್ರಿ. ಇಬ್ಬರು ಹೆದರಿ ಓಡಾಡ್ಬೇಕು. ಯಾಕೆ ಹೇಳ್ರಿ? ಹೆಲ್ಮೆಟ್ ಇಬ್ಬರಿಗೂ ಅವಶ್ಯಕವಾಗಿ ಬೇಕೇ ಬೇಕು. ನಿಮ್ಗೆ ದಾರ್ಯಾಗ ಯಾರಾದ್ರೂ ಮುತ್ತು ಕೊಟ್ಟಿಗಿಟ್ಟಾರನ್ನೋ ಹೆದರಿಕೆ, ನನಗೆ ಸಾಲಗಾರ ನನ್ನ ಮಕ ನೋಡಿ ಮೆಟ್ಲೆ ಹೊಡೆದು ಗಿಡದಾರನ್ನೋ ಹೆದರಿಕೆ. ಓಹೋ ನಮಸ್ಕಾರ. ಯಮಃ ಏನ್ ಕ್ವಾಣನ್ ಮುಂದೆ ಕುಂದ್ರಿಸಿ ನೀವು ಹಿಂದ್ ಕುಂತೀರಿ? ಸಾರಿ ಮಿಸ್ಟೇಕ್ ಆಯ್ತು. ಕ್ವಾಣ ಅಲ್ಲದ ಎಮ್ಮಿ ಅಲ್ಲ, ಪಿಂಕಿ ಹೈ. ಊಟ ಮಾಡಿದ್ರಾ? ಊಟ ಮಾಡಿದೆ. ಟಿಫನ್ ಆಯ್ತಾ? ಓ ಅದ ಬೆಳಿಗ್ಗೆ ಆಯ್ತು. ನೀ ಅಲ್ಲಿ ಇನ್ನೊಬ್ರ ಜೊತೆ ಮಾಡೋದು ಬಿಟ್ಟಿರ್ತೀವ, ಅವ್ರ ತಾಟ್ನಾಗಿಂದ ಹಾಕಸ್ಕೊಂಡ್ ತಿಂದ್ರಿ. ಆನಂದಣ್ಣ, ಇಷ್ಟೆಲ್ಲ ಜನ ಇದ್ರು ಅಕ್ಕಿಗೆ ಯಾಕೆ ಕೇಳಿದ್ನ ಹೇಳ್ರಿ? ಯಾಕಪ್ಪ? ಇರ್ಬೇಕ್ರಿ, ಸಾಲ ಮಾಡಿದವ್ರಿಗೆ ಇಂಥವ್ರ 4 ಮಂದಿ ಹಿಂದೆ ಸಪೋರ್ಟಿಗೆ ಇರ್ಬೇಕು. ಅಂದ್ರೆ ಸಾಲಗಾರರು ಇನ್ನೊಮ್ಮೆ ಮನೆಗೆ ಹೊಳ ಮುಳ ಬಂದು ಸಾಲ ಕೇಳಂಗಿಲ್ರಿ. ಇವ್ ನಿಂದೊಂದು ದೊಡ್ಡ ಶಕ್ತಿ ಐತೆ ಅಂತೇಳಿ ಸುಮ್ಮನೆ ಬಟ್ರ ಇತ್ತಿತ್ಲಾಗ ನನಗೊಂದು ಕೆಟ್ಟ ರೋಗ ಬರಾಕತ್ತಿತ್ ನೋಡ್ರಿ. ಮರುವಿನ ಕಾಯಿಲೆ ಬೆನ್ನು ಹತ್ತಿ ಬಿಟ್ಟೈತ್ರಿ. ಹ್ಞೂನ್ರಿ, ಈ ಸಾಲಗಾರರು ಸಾಲ ಕೊಡೋ ಮಟ್ಟ ಅಷ್ಟೇ ಅವ್ರ ಮಕ ನೆನಪಿಡ್ತೈತ್ರಿ. ಅವ್ರು ಏನು ನನ್ನ ಕೈಯಾಗ ದುಡ್ಡು ಇಟ್ರು ಮುಂದೆ ಅವ್ರು ಏನು ಸಾಯ್ತೀನಂದ್ರು ಅವ್ರ ಮಕನ ನೆನಪಿಗೆ ಬರಂಗಿಲ್ಲ. ಅದಕ್ಕೆ ನನಗೆ ಚಿಲ್ಲರ ಸಾಲ ಕೊಟ್ಟವ್ರಿಗೆಲ್ಲ ಹೇಳಿದೆ ರೀ, 10,000 20,000 ಕೊಟ್ಟವ್ರಿ ಎದೆ ಹೊಡ್ಯಾಕೋಬೇಡ್ರಿಪ್ಪ. ಸಣ್ಣ ಅಮೌಂಟ್ ಆದ್ರೆ ಅಣ್ಣರಿಗೆ ನೆನಪು ಉಳಿಯಂಗಿಲ್ಲ. ಒಂದು ಕೆಲಸ ಮಾಡಿ, ನಾನು ನಿಮಗೆ 10,000 ರೂಪಾಯಿ ಕೊಡ್ಬೇಕು, ಅದಕ್ಕೆ 3,000 ರೂಪಾಯಿ ಬಡ್ಡಿ, 2 ಸೇರಿ 13,000 ಆಕೈತಿ. ಅದಕ್ಕೆ ಇನ್ನು 7,000 ಹಾಕಿ 20,000 ಸುದ್ದ ಮಾಡಿ ರೌಂಡ್ ಫಿಗರ್ ಮಾಡ್ರಿ, ಅಂದ್ರೆ ನನಗೆ ನೆನಪು ಉಳಿತೈತಿ ಅಂತಂದೆ. ಇಷ್ಟೇನು ಅಂದಿನ್ರಿ. ಎಲ್ಲ ಸಾಲ್ಗಾರ ಮೀಟಿಂಗ್ ಮಾಡ್ಕೊಂಬಂದು ಚಪ್ಪಲ್ಲಿ ಹಂದಿಗೆ ಒದ್ದಂಗೆ ಹೊಡೆದು ಬಿಟ್ರಿ. ನನಗೆ ಅಷ್ಟಕ್ಕೆ ಮುಗಿಲಿಲ್ರಿ, ಮತ್ತೆ ಮುಂದೆ ಸನ್ಮಾನನೂ ಇತ್ತು ನಂದು. ನನಗೆ ಕತ್ತಿ ಮೇಲೆ ಕುಂದ್ರಿಸಿ ಚಪ್ಪಲಿ ಹಾರ ಹಾಕಿ ಇಡೀ ಊರು ತುಂಬ ಬ್ಯಾಂಡು ಭಜಂತ್ರಿ ಹಚ್ಚಿ ಮೆರವಣಿಗೆ ಮಾಡಿದ್ರಿ. ಆದರೂ ನನ್ನ ಮಕ್ಕದಾಗ ರಾಜ್ ಕಡೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ಟು ನಮ್ಮ ಅಪ್ಪಣ್ಣ ಬಂದ ಲೇ, ನೀ ಮನುಷ್ಯರ್ಗಾರು ಹುಟ್ಟಿ ಇಲ್ಲಿ ರೇ ಮಂಗ್ಯಾನ ಮಗನ. ಅಲ್ಲಿ ನಿನಗೆ ಇಷ್ಟು ಮಂದಿ ಹೊಡ್ಯಾಕತ್ತಾರ, ಕತ್ತಿ ಮೇಲೆ ಕುಂದ್ರಿಸ್ಯಾರ, ಚಪ್ಪಲಿ ಹಾರ ಹಾಕ್ಯಾರ, ಇಡೀ ಊರು ತುಂಬ ಮೆರವಣಿಗೆ ಮತ್ತೆ ತೆಗಿಯಾಕತ್ತಾರ, ನೀನು ಮರ್ಯಾದೆ ಹೋಗಿಲ್ಲ ಎಲ್ಲೇ ಅಂತಂದ್ರು. ಚಕ್ಕಣ ವಿಚಾರ ಮಾಡ್ರಿ, ಮರ್ಯಾದೆ ಹೆಂಗೆ ಹೋಗ್ಯತ್ರಿ? ಅದು ವಿಚಾರ ಮಾಡ್ರಿ. ನನ್ನ ಸುತ್ತಮುತ್ತ 1000 ಜನ ನನ್ನ ಮುಂದೆ ಬ್ಯಾಂಡು ಬಾಜಾ ಭಜಂತ್ರಿ ಹಚ್ಚಿ ಕುಣ್ಕೊಂತ ಹೊಂಟಾರ. ಸಾಲದಕ್ಕೆ ನಾನು ಕತ್ತಿನ ಗಟ್ಟಿ ಹಿಡ್ಕೊಂಡು ಕುಂತು ಬಿಟ್ಟೀನಿ. ಇಷ್ಟು ಮಂದಿನ ದಾಟಿ ಮರ್ಯಾದೆ ಹೋಗ್ಯತಿ ಏನ್ರಿ? ಇಷ್ಟೆಲ್ಲ ಚಂದ ನಡಿಬೇಕಾದ್ರೆ ಯಾರೋ ನನಗೆ ಆಗಲಾರ್ದು ದರಿದ್ರ ನನ್ನ ಮಗ ನಮ್ಮ ಅತ್ತಿ ಮಗಳಿಗೆ ಫಿಟ್ಟಿಂಗ್ ಇಟ್ಬಿಟ್ಟ ಅಂತ. ಬಾಳ ಮಾಡಿ ನೀವು ಉಮೇಶ್ ಕಿನ್ನಾಳೆ ಇರ್ಬೇಕಂತೀನಿ. ಯಾಕೋ ನನ್ನ ಲವ್ವಿಗೆ ಅವನ ಮೂಲ ಆಗಂಗೆ ಕಾಣ್ತಾನೆ ಎಲ್ಲ ಕಡೆ. ಎಲ್ಲ ಬಿಟ್ಟು ನನ್ನಂತೆಲ್ಲ ಬರ್ತೀಯಲ್ಲ ಓ ಮರೇ ನೀನು. ನೀ ಮಾಡೋದು ಹಲ್ಕಟಗಿರಿ ಅಂತ ಮಾಡ್ತೀವ ಮಂಗನ ಮಗನ. ಅಣ್ಣ, ಅವ್ನು ನಿನ್ನ ಲವ್ ಮುಳ್ಳಾಗಲ್ಲ, ಮೋಸ್ಟ್ಲಿ ಹುಲ್ಲಾಗ್ಬೋದು ನೋಡ. ಓ ಅಂದಂಗೆ ನಮ್ಮ ಅತ್ತಿ ಮಗಳದು ವಿಚಾರನೇ ಹೇಳಿಲ್ಲಲ್ಲ ನಿಮಗೆ. ನನ್ನ ಅತ್ತಿ ಮಗಳು ಯಾರು ಗೊತ್ತಿಲ್ರಿ? ಅವಳೇ ನನ್ನ ಮನಗೆದ್ದ ರಾಣಿ. ಅವಳ ಹೆಸರು ವಾಣಿ. ಅವಳನ್ನ ಕರ್ಕೊಂಡ ಓಡಾಡಿನ್ರಿ ಗದಗನಾಗ ಓಣಿ. ಇಷ್ಟೆಲ್ಲ ಹೊಡೆದಾರ. ನಮ್ಮ ಅತ್ತಿ ಮಗಳು ಬಂದು ನನ್ನ ಕಣ್ಣೀರು ಹೊಡಿಸಿ ಅಂತ ಮುದ್ದಾಡ್ತಾಳಂತ ನಾ ಅಂದ್ರ ಏನಂದ್ರೆ ಗೊತ್ತೈತೇನ್ರಿ? ಬಾಡ್ಯಾ ಜಿಟ್ಯಾ ರಾಡ್ಯಾ, ಎದಕ್ಕೆ ಬೇಕಲೇ ನಿನಗಿಂತ ಉದ್ಯೋಗ? ಬರೀ ಇಂಥವ ಮಾಡ್ತೀಯ, ಸಾಲ ಮಾಡ್ತೈತಿ, ಮೆಟ್ಲೆ ಹೊಡಿಸ್ಕೊಂತೈತಿ. ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲಲ್ಲೇ ನಿನಗೆ. ಹುಡ್ದಾರಿಲ್ಲಾರ್ದು ಮುಡ್ದಾರ ನಮಗ್ ಕೌಂಟ್ರ್ ಕೊಟ್ರೆ ನಾ ಬಿಟ್ಟೇನೇನ್ರಿ ಮಗ? ನಾನು ಬಿಡ್ಲಿಲ್ಲ. ನಾನು ಹುಡ್ದಾರಿಲ್ಲಾರ್ದು ಮುಡ್ದಾರ ಆದ್ರೆ ನೀನೇನು ತಾಳಿಲ್ಲದ ಕೋಳಿ ಅಂದೆ. ಆಕಿಗೆ ಏನ್ ಕೇಳ್ತು ಯಾರಿಗ್ ಗೊತ್ತು? ಆಕಿನೂ ಚಪ್ಪಲ್ ತಗೊಂಡು ಹೊಡೆದ ಬಿಟ್ರಿ.
ಮಂದಿ ಹೊಡೆದ್ರೆ ನನಗೆ ಬೇಜಾರಾಗಿಲ್ರಿ. ನಮ್ಮ ಅತ್ತಿ ಮಗಳು ನನಗೆ ಹೊಡೆದ್ಲಲ್ಲ ಅಂತ ಮನಸ್ಸಿಗೆ ಭಾಳ ಬೇಜಾರಾತು. ಅದಕ್ಕೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಸೀದಾ ನಮ್ಮ ಊರು ಕೆರೆ ಕಡೆ ಹೊಂಟಿದ್ದೆ ರೀ. ನಡಬರ್ಕ ದಾರ್ಯಾಗ ನಮ್ಮ ಮಮ್ಮಿ ಹೇಳಿದ್ದು ಒಂದು ಮಾತು ನೆನಪಾತು. ಲಕ್ಷ ಹಚ್ಚಿದಕ್ಕೆ ಬಂದಾಗ ವೀಕ್ಸ್ ಹಚ್ಚಿದಕ್ಕೆ ಮರಿಬೇಡಪ್ಪ ಅಂತ ಆ ಮಾತು ಕೇಳಿ ವಾಪಸ್ ಬಂದಿನ್ರಿ ನಾನು. ಸ್ನೇಹಿತರೆ, ನಿಮಗೂ ಎಲ್ಲರಿಗೊಂದು ಕಿವಿ ಮಾತು ಹೇಳ್ತೀನಿ. ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾಕಂದ್ರ ಆ ಹುಡುಗಿಗೆ ಇನ್ನೊಬ್ಬ ಹುಡುಗ ಸಿಗ್ತಾನ, ಆದ್ರೆ ನಮ್ಮನ್ನ ಹಡದ ತಾಯಿಗೆ ಇನ್ನೊಬ್ಬ ಮಗ ಯಾವತ್ತೂ ಸಿಗೋದಿಲ್ಲ. ಸೂಪರಪ್ಪ. ಈ ಚಪ್ಪಾಳೆ 5 ವರ್ಷದಿಂದ ಹೊಡೆದಿದ್ರೆ ಇಷ್ಟೊತ್ತಿಗೆ MLA ಆಗಿ ಅಡ್ಡಾಡ್ತಿದ್ನಿ. ಉತ್ತರ ಕರ್ನಾಟಕದ ಜವಾರಿ ಪ್ರತಿಭೆ ಹರೀಶ್ ಅವ್ರಿಗೆ. ಅಲ್ಲಪ್ಪ, ಒಬ್ಬ ಸಾಲ ಮಾಡಿದವನು ಇಷ್ಟೊಂದು ಖುಷಿಯಾಗಿರೋದಲ್ದೆ ಎಲ್ರೂ ಇಷ್ಟು ಖುಷಿಯಾಗಿಡ್ಬೋದು ಅಂತ ನಿನ್ನೋಡೆ ಗೊತ್ತಾಗಿದೆ. ರಿಯಲಿ ಫ್ಯಾಂಟಾಸ್ಟಿಕ್. ಬನ್ನಿ ಜೋರ ಚಪ್ಪಾಳೆ. ವೆರಿ ನೈಸ್. ಈಗ ನಮ್ಮ ಜವಾರಿ ಜಡ್ಜ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಬಟ್ರೆ ಅವ್ನು ಡಬ್ ಅಂತ ಎದ್ದೋಗಲ್ಲ, ಹಂಗೆ ಹರ್ಕೊಂಬಂದು ಒಂದು ಮೈಕ್ ಹಾಕೊಂಡು ಬಿಟ್ಟು ನೋಡು. ಆ ಕಾನ್ಫಿಡೆನ್ಸ್ ಖುಷಿ ಕೊಡೋದು. ಅಂದ್ರೆ ಮಂದಿಗೆ ಗೊತ್ತಾಗೋದಿಲ್ಲ ಅವನು ಎಷ್ಟು ಬೇಗ ರೆಡಿ ಆದ. ಏನೋ ಎಲ್ಲೋ ಮಾಡಿರ್ತಿ, ಏನೋ ನಿನ್ ತಲೆಯಲ್ಲಿ ಏನೋ ಪ್ರಿಪರೇಷನ್ ಇರ್ತತಿ, ಅದು ಬೇರೆ. ಬಟ್ ಕೇಳ್ತಿದ್ದಂಗೆ ತಗೋ ಅಂತ ಕೊಡೋದಿದೆಯಲ್ಲ ಒಂದು ಪರ್ಫಾರ್ಮೆನ್ಸ್, ಅದು ಭಾರಿ ಖುಷಿ ಕೊಡುತ್ತೆ. ಇದೊಂಥರ ಈ ಮದುವೆ ಟೈಮು ಅರ್ಜೆಂಟಿಗೆ ಸೌತೆಕಾಯಿ ಹೆಚ್ಚಿ ಉಪ್ಪಿನಕಾಯಿ ಹಾಕ್ತಾರಲ್ಲ, ಅದು ಟೇಸ್ಟ್ ಜಾಸ್ತಿ ಹೊಡಿತದದು, ಹಂಗಿತ್ತಿದ್ದು. ಆಮೇಲೆ ಇದೇನು ಹೊಸದಲ್ಲ, ಬಯಲು ಸೀಮೆಯಾಗ ನಿನ್ಗೆ ತಾಲೂಕಿಗಿಂತ 200 ಮಂದಿ ಸಿಗ್ತಾರ ಸಾಲ ಮಾಡೋರು ಅಂದ್ರೆ ಅಲ್ಲಿ ಫೇಮಸ್, ಅಗದಿ ಫೇಮಸ್. ಅದು ಏನ್ ಮಜಕ್ಕೆ ಕೊಡ್ತಾರ ಸಾಲ ಕೊಟ್ಟವ್ರಂತೂ ಬೈಕೊಂಡ್ ಸಾಯ ಮಠ ಬೈತಾರ, ಸಾಲ ವಾಪಸ್ ಬರೋದಿಲ್ಲ. ಅಂತ ಮಂದಿ ಬಹಳ ಅದರಲ್ಲಿ. ಅವ್ರಿಗೆ ಎಲ್ಲರಿಗೂ ಭಾರಿ ಖುಷಿ ಆಗ್ಬಿಡ್ತದೆ. ಇದನ್ನೆಲ್ಲ ನೋಡ್ಬಿಟ್ರು ಅಂದ್ರೆ ಒಬ್ಬ ಸಾಲ ಮಾಡಿ ಆರಾಮಾಗಿ ಬದುಕಬಹುದು ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟುಬಿಟ್ಟು ನೀನು. ಮತ್ತು ಜುರ್ಕಿ ಜೋಡದ್ ಚಂದ ಮಾಡಿದೆ. ಆ ಜುರ್ಕಿ ಜೋಡದ್ ಮಾತ್ರ ಹೇಳೋದು ಬಹಳ ಜುರ್ಕಿ. ಭಟ್ರ ನೋಡ್ರಿ, ನಮಗಿಂತ ಲೈಟ್ ವೇಟ್ ಚಪ್ಪಲಿ ಹೊಡಿತಾರ, ನಮ್ಮ ಚರ್ಮಕ್ಕೆ ಎಲ್ಲಾರ ಹತ್ತವೇನ್ರಿ. ನಮಗೆ ಪೆಟ್ಟಿ ಬೀಳ್ಬೇಕು, ನಮ್ಮಲ್ಲಿ ಸಿಗ್ತಾವ ನೋಡ್ರಿ ಕೊಲ್ಲಾಪುರ ಜುರುಕಿ ಚಪ್ಪಲ್. ಹಂಗ ಹೊಂಟ್ರ ಚುರುಕ್ ಅಂತಿರ್ತಾವ ನೋಡ್ರಿ. ಅದ್ರಲ್ಲೇ ಹೊಡೆದ್ರಿ ಏನ್ ಹೇಳಿರಿ ಅವನು ಸುಖ. ಈ ಎಣ್ಣೆಯಾಗ ನೆನೆಸಿದ್ ತಗೊಂಡು ದೀಪ ಒಳಗೆ ಪಟಾಕ್ಷಿ ಹಚ್ಚದಂಗ ಆತ್ ನೋಡ್ರಿ. ಹಂಗ ಅವನು ಸೂಪರ್. ಆಮೇಲೆ ಸ್ಫುರದ್ರೂಪಿ, ಅವ್ನ ಇನ್ನೋಸೆನ್ಸ್ ಬಹಳ ಇಷ್ಟ ಆಗ್ತದೆ. ಏನ್ ಹೇಳಿದ್ರು ಇನ್ನೋಸೆಂಟ್ ಆಗಿ ಹೇಳ್ತಾನೆ. ಬಟ್ ಜಗ್ಗಣ್ಣ ಈಗ ಜಡ್ಜ್ ಆಗಿ ಹಿಡಿತಾರೆ, ನೀನ್ ಇನ್ನೋಸೆಂಟ್ ಅಲ್ಲ ಅನ್ನೋದನ್ನ ಯಾರು ಹಿಡಿಬೇಕು ಈ ವೇದಿಕೆ ಒಳಗೆ. ಜಗ್ಗಣ್ಣ ಅದು ಮಜಾ ಕೊಟ್ಟು ಒಂದು 5-10 ನಿಮಿಷ ಹಿಂಗ ಮಜಾ ಕೊಡು ತಾಕತ್ತು ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತತಿ ಅಂತ ನನಗನ್ನಿಸ್ತಪ್ಪ. ರಾಯಲ್ ಸಲ್ಯೂಟ್ ನೀನು. ಓಕೆ, ರಕ್ಷಿತಾಂಬೆ ಏನ್ ಹೇಳ್ತೀರಿ ಇವಾಗ ನೀವು? ಹೇಳೋದು ಹರೀಶ್ ಎಲ್ರಿಗೂ ಯಾಕೆ ಅಷ್ಟು ಇಷ್ಟ ಆಗೋದಂದ್ರೆ ಅವ್ನ ವಾಯ್ಸ್ ಮಾಡ್ಯುಲೇಷನ್, ಅವ್ನ ಆಕ್ಟಿಂಗ್ ಮಾಡೋ ರೀತಿ ಅಂಡ್ ಅವ್ನ ಇಮೋಷನ್ಸ್, ತುಂಬಾ ವಾಯ್ಸ್ ವೇರಿಯೇಷನ್ಸ್ ಇದೆಲ್ಲ ಸೂಪರ್ ಆಗಿ ಮಾಡ್ತಾನ ಅವನು. ತುಂಬಾ ಫ್ರೀ ಆಗಿ ಆರಾಮಾಗಿ, ಅಂದ್ರೆ ಅಷ್ಟು ಟೆನ್ಷನ್ ಇಟ್ಕೊಂಡು ಮಾಡೋದೇ ಇಲ್ಲ. ಆರಾಮಾಗಿ ನನಗೆ ಹೆಂಗ್ ಬರುತ್ತೆ, ನಾನು ಎಂಜಾಯ್ ಮಾಡ್ಕೊಂಡ್ ಮಾಡ್ತಾನೆ ಅವ್ನ ಕೆಲಸ. ಅವನು ಅದಕ್ಕೆ ಜನರಿಗೆ ಇಷ್ಟ ಆಗೋದು. ಯಾಕಂದ್ರೆ ಅವನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಫಸ್ಟ್ ಅವ್ನು ಎಂಜಾಯ್ ಮಾಡ್ತಾನೆ. ಅದು ಹರೀಶ್ ಅಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಈ ವರ್ಷ ನಾನು ಈಗ ನೋಡಿರೋ ಎಲ್ಲ ಕಲಾವಿದರಲ್ಲಿ ಪ್ರತಿಯೊಬ್ರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಹುಡುಗಿಯರು. ಅಂಡ್ ನಾನು ಒಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಇದಕ್ಕೆ. ನನಗೆ ಆಲ್ 3 of them are brilliant. ಜಗಣ ಪಾತ್ರವಾಗಿ ಇವನು ಡೆಫಿನೆಟ್ ಆಗಿ ಚೆನ್ನಾಗಿ ಮುಂದೆ ಬಂದು ಛತ್ರಿ ಹಿಡ್ಕೊಂಡು ಹಿಂಗಡೆ 4 ಜನ ನೆಕ್ಸ್ಟ್ ಇಯರ್ ಕರ್ಕೊಬರೋ ಪ್ರೋಗ್ರಾಮ್ ಇದೆ ಅಂತ ಡಿಫ್ರೆಂಟ್ ಆಗಿ ನಮ್ಮ ಮನ್ಸಿಗೆ ಅನ್ನಿಸ್ತು. ನಾನು ಎಲ್ಲಾರು ಒಂದಿನ ಹೋಗ್ಬೇಕಾರೆ ಇವನು ನಾನು ನೋಡ್ತೀನಿ, ಇವನ್ ಹಿಂದೆ ಒಬ್ರು ಛತ್ರಿ ಹಿಡ್ಕೊಂಡು 4 ಜನ ಅಸಿಸ್ಟೆಂಟ್ ಎಲ್ಲ ಹಾಕೊಂಡು ದಾರಿ ಬಿಡಿ ಯಾರು 4 ಜನ ಇರಲ್ಲ, ದಾರಿ ಬಿಡಿ ಅಂತಿರ್ತಾರೆ. ಅದೊಂದು ಬಹಳ ಬೇಡ ಬಿಟ್ಟು ಆತರ ಬರ್ತಾನೆ ಅಂತ. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ತುಂಬಾ ಒಳ್ಳೆ ಬಹುಶಃ ನಿಮಗೆ ಸಿಗುತ್ತೆ. ವೆರಿ ಗುಡ್ ಆಕ್ಟರ್, ಒಳ್ಳೆ ಟ್ಯೂನ್ ಆಗಿದ್ದೀರಿ. ನಂದು ಒಂದೇ ಒಂದು ಟಿಪ್ಸು ನಿಮ್ಗೆ ಏನು ಕೊಡ್ತೀನಿ ಅಂದರೆ, ಮುಂದೆ ನಿಮಗೆ ಸಿನಿಮಾಲಿ ತುಂಬ ಒಳ್ಳೆ ಅವಕಾಶಗಳು ಬರುತ್ತೆ. ಪ್ಲಾನಿಂಗ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿ, ಸ್ಟೇಜಲ್ಲಿ ಮಾಡ್ದಂಗೆ ಮಾಡಬೇಡಿ. ಒಳ್ಳೇದಾಗಲಿ. ಥ್ಯಾಂಕ್ಸ್. ಸೂಪರ್ ಅಣ್ಣ, ಸೋ ನೈಸ್.